ನಿನ ದಯವಿರಲಮ್ಮ ಹಿಮರೆಡ್ಡಿ ಸತಿಯ ಮಲ್ಲಮ್ಮ. ಆದರೂ ಮಾಡಿದ ಕಾಲವನ್ನು ಸ್ವೀಕರಿಸುವೆ. ನಾವೇನು ನಿಮ್ಮಂತ ಅಗರ್ಭದ ಶ್ರೀಮಂತರಲ್ಲ. ಹೊಲ ಮನಿ ಒಕ್ಕೂಲತನದಲ್ಲಿವೆ ನಮ್ಮ ಸಮಸ್ತ ಭಾಗ್ಯ ಹೋಮವ. ಜಗತ್ತಿನ ಎಲ್ಲ ಭಾಗ್ಯವು ಒಕ್ಕಲತನದಲ್ಲೇ ಇರುವುದು. ಹೊಲಟಿಗಳಾದ ನಾವು ಒಕ್ಕಲತನವನ್ನು ಮಾಡಿ ಹೊಲಟಿ ಬಂಗಾರದ ಕಡ್ಡಿ ಎಂಬ ಬಹುಮಾನವನ್ನು ಪಡೆಯುತ್ತೇವೆ. ಇರಲಿ ನನ್ನ ಹೆಂಡತಿಯು ಬಂದಿದ್ದಾಳೆ. ದೇವರೆಡ್ಡಿಯವರಂತೆ ಶ್ರೀರೆಡ್ಡಿ ಅವರ ಹೆಂಡರು ಎಲ್ಲರೂ ಬಂದಿದ್ದಾರೆ. ಈಗ ಅಣ್ಣನಾದ ಬರಮರೆಡ್ಡಿ ಹೆಂಡತಿ ನನ್ನ ಹತ್ತಿಗೆ ಮಲ್ಲಮ್ಮನನ್ನು ಕಳಿಸಿಕೊಟ್ಟರೆ ನಮ್ಮ ಮನೆ ತುಂಬಿದಂತಾಗುವ ಹೋಮವ. ನನ್ನ ಮಗಳು ಅಂತವಳೆ ಅವರ ಮಣಿಯಂತೆ ಗಂಡನ ಮಣಿಯ ಸಂಪತ್ತು ನನ್ನ ಮಗುವಿನ ಪ್ರಫುಲ್ಲತ ವದನದಲ್ಲಿ ಸೌಭಾಗ್ಯದ ಚಿಹ್ನೆಗಳೇ ಒಡೆದು ಈ ಸಂಪತ್ತಿನ ಗ್ರಹ ಲಕ್ಷ್ಮಿಯಾದ ಮಲ್ಲಮ್ಮನಿಗೆ ಜನ್ಮ ಕೊಟ್ಟ ನನಗಿಂತಲೂ ಮಾವನಾದ ಹೇಮರೆಡ್ಡಿ ಮಾವ, ನಮ್ಮ ಊರು ಶ್ರೀಶೈಲದ ಗುಡ್ಡ ಗಾಳಿಯಲ್ಲಿರುವುದು ಒಂದು ಹಳ್ಳಿಯ ಕೊಂಪೆ ವಿಶೇಷವು. 10 ಮೂರರಿಗೆ ಊರು ಸೇರುವುದಾದರೂ ಯಾವ ಭಯವೂ ಇಲ್ಲ. ಅತ್ತಿಗೆಯನ್ನು ಕಳಿಸಿ ಬರುವ ನಿಬ್ಬಳು ತೀವ್ರ ಹೊರಡು ವ್ಯವಸ್ಥೆ ಮಾಡಬೇಕು ಮಾವ. ನಡೆ ಸರ್ವರು ಪ್ರಯಾಣ ಸನ್ನಾಹದಲ್ಲಿ ತೊಡಗಿರುವರು. ಅದು ಮಲ್ಲಮ್ಮನು ಕಳಿಸಲು ಬಂದ ಮುತ್ತೈದೆಯರು ನನ್ನೀಗ ಪತಿದೇವರ ಪಾದ ಸೇವೆಗಾಗಿ ಕಳುಹಿಸಿದರು. ಅತ್ತಿ ಮಾವಂದರ ಪವಿತ್ರ ಶಿಷ್ಯರಾಗಿ ಕಳುಹಿಸಿದರು. ಸಾಧಿಸಲು ಗಂಡರೊಡನೆ ಸತಿರಥವನ್ನು ಆಚರಿಸುವುದಕ್ಕಾಗಿ ಕಳುಹಿಸಿದರು. ಚಿಕ್ಕವಳಾದ ನಾನೇನು ಗೊತ್ತಿಲ್ಲ. ಗುರು ಹಿರಿಯರ ಆಜ್ಞೆಯನ್ನು ಪಾಲಿಸುವುದೊಂದೇ ನನ್ನ ಕರ್ತವ್ಯವನ್ನು ತಿಳಿದಿದೆ. ನನಗೆ ಈ ಸಮಯವು ಆನಂದದ ಸಮಯವಾಗಿದೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ತಲೆ ಮೇಲೆ ಇರಿಸಿಕೊಂಡು ಹೊರಟ ನನ್ನ ಹೃದಯದಲ್ಲಿ ವ್ಯಸನಕ್ಕೆ ಆದರೆ ಅಮ್ಮ ನಿನ್ನ ಹಣದ ಮೇಲೆ ನಿನ್ನ ಕಣ್ಣುಗಳಿಂದ ಬರುವನ್ನು ಬುದ್ಧಿವಂತಿಯಾದ ನೀನು ದೊಡ್ಡವಳಾಗಿ ಗಂಡನ ಮನೆಗೆ ಹೋಗುವುದನ್ನು ನೋಡಿ ನಾವು ಸಂತೋಷಪಡುತ್ತಿದ್ದೆ, ಒಳ್ಳೆಯದು. ಆದರೂ ಗೃಹಲಕ್ಷ್ಮಿಯಾದ ನೀನು ಇಷ್ಟು ದಿವಸಗಳವರೆಗೆ ನಮ್ಮ ಮನೆಯಲ್ಲಿ ಎರಗಿಣಿಯಂತೆ ಮಾತನಾಡುತ್ತಾ ನಗುತ್ತಾ ಓಡಾಡುತ್ತಿದ್ದೆ. ನನ್ನ ಕಣ್ಣ ಮುಂದೆಯೇ ನಡೆದಾಡುತ್ತಿದ್ದೆ. ಅಂತ ಸಮಯವು ನಿಂತಿ ಇದೀಗ ನಿನ್ನ ಯೋಗವಾಗುವುದೆಂದು ನನ್ನ ಹೃದಯವು ತಳಮಳಿಸುತ್ತದಮ್ಮ, ತಳಮಳಿಸುತ್ತದೆ. ಹಡೆದ ತಾಯಿಯ ಬಲು ಕೆಟ್ಟದಮ್ಮ.
ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೊರಟ ಕೂಡಲೇ ಅಳುವ ಹಾಗೆ ಆಗುತ್ತೆ, ದುಃಖವು ನಿಲ್ಲುವುದಿಲ್ಲ. ಏಕೆ ಸುಮ್ಮನೆ ನಿಂತಿದೆ? ಅಳುವೆ ಅಳುವೆ. ಯಾರು ಅಳುವ ಕಾರಣವಿಲ್ಲ. ಎಲ್ಲರೂ ನಗು ನಗುತ್ತ ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡಿರಮ್ಮ. ಈ ಹುಡುಗಿಯ ಸ್ವಭಾವದ ಲೋಕದ ಹೆಣ್ಣು ಮಕ್ಕಳಿಲ್ಲ. ಈಗಿನ ಹುಡುಗಿಯರೇ ಗಂಡನ ಮನೆಯಿಂದ ಕೂಡಲೇ ಹುಡುಗಿಯಕ್ಕೆ ನೀರು ಕಟ್ಟುವುದು. ಶಾಂತಮ್ಮ ಮಲ್ಲಮ್ಮನಿಗೆ ಏನಾದರೂ ಹೇಳು. ಹೊಸದಾಗಿ ಗಂಡನ ಮನೆಗೆ ಹೋಗತಕ್ಕವರಿಗೆ ನೀತಿಯನ್ನೇ ಹೇಳು. ಈವರೆಗೆ ಹೇಳತಕ್ಕದ್ದನ್ನು ಹೇಳಿದ್ದೇನೆ. ಇನ್ನು ಹೆಚ್ಚಾಗಿ ಹೇಳಬೇಕೆಂಬುದು ಏನೂ ಇಲ್ಲ. ನಿನ್ನ ಅತ್ತೆ ಮಾವಂದಿರು ಪಾರ್ವತಿ ಪರಮೇಶ್ವರನೆಂದೇ ತಿಳಿದು ಸೇವಿಸಿ, ನಿನ್ನ ಪತಿಯೇ ಪ್ರಾಣ ಸ್ವರೂಪನೆಂದೇ ಭಾವಿಸಿ ನಿನಗೆ ಹೇಳುವುದನ್ನು. ಅಮ್ಮ, ಹೇಳಿದ್ದೆಲ್ಲವೂ ನೆನಪಿನಲ್ಲಿರಲಿ. ಗಂಡನ ಮನೆ ಕೆಲಸ ಬಲು ಬಿರಿ. ಹರೆಯದ ಕಾಲದಲ್ಲಿ ನಿದ್ರೆಯು ಬಾಳ. ಗಂಡನ ಮುಂದೆ ತೂಗುಡಿಸ್ತಾ ಕೂಡಬೇಡಮ್ಮ, ಜೋಕೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ತಲೆಯ ಮೇಲೆ ಇರಿಸಿಕೊಂಡು ನಿಮ್ಮ ಆಜ್ಞೆಯಂತೆ ವರ್ತಿಸಿದೆ. ಗಂಡನ ಮನೆಗೆ ಮಗು ಬಲ್ಲಮ್ಮ, ಗಂಡನ ಮನೆಗೆ ಹೋಗುವ ಏನಮ್ಮ, ಹೋಗು ಹೋಗು, ನಿನಗೆ ಅಖಂಡ ಕಲ್ಯಾಣವಾಗಲಿ. ಗಾಡಿಯನ್ನು ಊರ ಮುಂದಿನ ಜಲಾಶಯ ಬಳಿಯಲ್ಲಿ ನಿಲ್ಲಿಸಿಕೊಳ್ಳಿ. ಕೊಟ್ಟಿಯ ಮಂದಿರಕ್ಕೆ ಹೋಗುವ ಶುಭ ಸಮಯದಲ್ಲಿ ಪಿತೃ ಧರ್ಮಕ್ಕನುಗುಣವಾಗಿ ನಾನು ನಿನಗೆ ಕೆಲವು ವಚನಗಳನ್ನು ಅವುಗಳನ್ನು ಚೆನ್ನಾಗಿ ನೆನಪಿನಲ್ಲಿ. ತಂದೆಯೇ ತಾಯಿಯೇ ಪಾಲು, ನಿಮ್ಮ ಹಿತೋಕ್ತಿಯೇ ನನಗೆ ಬೇಗ ಸುಲಭ. ನನಗೆ ಹೇಳಬೇಕಾಗುತ್ತದೆ ಹೇಳಿ ಪ್ರಭುತರನ್ನಾಗಿ ಮಾಡಿ. ಸಂಸಾರ ಎಂಬುದನ್ನು ರಥವಿದ್ದಂತೆ. ಈ ರಥಕ್ಕೆ ಸತಿಪತಿಗಳು ಪ್ರಾಣಿಗಳಂತಿರುವರು. ಸತಿಪತಿಗಳು ಪರಸ್ಪರ ಅನುಕೂಲರಾಗಿದ್ದಾರೆ. ಈ ರಥವು ಸುಚಿತ್ರ ಸಾಗುವುದು. ಸತಿಪತಿಗಳು ಅನುಕೂಲವಾಗದಿದ್ದರೆ ಈ ರಥವು ಹೇಗೆ ಸಾಗಿತು? ಸಂಸಾರ ರೂಪಿ ರಥವನ್ನು ಸಾಗಿಸಲು ಸುಲಭವಾದ ಮಾರ್ಗವಾವುದು ಬಲ್ಲೆಯ? ಹೇಳಿ ಹೇಳಿ, ಯಾವುದು? ಸತಿಪತಿಗಳು ಸುವಿಚಾರ, ಶಾಂತಿ, ಸೈರಣೆ ಮೊದಲಾಗಿರುವುದು. ಈ ರಥವನ್ನು ಸಾಗಿಸಲು ಸುಲಭವಾದ ಮಾರ್ಗವು ನಿಜವೇ? ಅಮ್ಮ, ಗಂಡನಿಗಿಂತ ಮೊದಲು ಉಣ್ಣ ಕೂಡ ಗಂಡನ ಉಣ್ಣಲು ಪ್ರಣಾರ್ಥನನ್ನು ಸೇವಿಸಬಹುದು. ಕಷ್ಟ ಕಾಲದಲ್ಲಿ ಗಂಡನಿಗೆ ಧೈರ್ಯವನ್ನು ಹೇಳಬೇಕಾಗಿದೆ. ಮನೆಯ ಸಾವಿರಾರು ತೊಂದರೆಗಳನ್ನು ಗಂಡನ ಮುಂದಿಟ್ಟು ಗಂಡನ ಮನೆಯಲ್ಲಿ ಉಂಟು ಮಾಡುವುದು ಸತಿಯ ಧರ್ಮವಲ್ಲ. ಗಂಡನು ಕೋರದಿದ್ದರೆ ಗಾಳಿಗೆ ಬರುವುದೇ ಬಲು ಕಷ್ಟ. ಅಮ್ಮ, ಗಂಡನು ಕಷ್ಟವನ್ನು ಕ್ರೂರನು ವ್ಯಸನಿಯಾಗಿದ್ದು ಹೆಂಡತಿಯನ್ನು ಸೇರದೆ ಯಾವಾಗಲೂ ಬೈಯುವುದು ಬಡೆಯುವುದು ಮಾಡುತ್ತಿದ್ದಾರೆ. ಅವನಿಗೆ ದೋಷ ಕೊಟ್ಟು ಅವನ ಕೋಪಕ್ಕೆ ಪಾತ್ರರಾಗಲು ಸಹನಶೀಲತೆಯಿಂದ ತನ್ನ ಮೇಲೆ ಅಂತಃಕರಣ ಉಂಟಾಗುವಂತೆ ಗಂಡನನ್ನು ಏಕಭಾವವನ್ನು ಸೇರಿಸಿ ಕಾರ್ಯ ತರುವುದೇ ಸ್ತ್ರೀಯರ ಶಾಂತಿ. ಸ್ತ್ರೀಯರ ಶಾಂತಿ ಧರ್ಮ. ಹೌದಮ್ಮ, ಗಂಡನು ಬೈದರೆ ಬಾಯಲ್ಲಿ ಉಪ್ಪು ಹಾಕಿಕೊಂಡಿರಬೇಕು. ಎದುರು ಮಾತಾಡಿದರೆ ಮೈಗೆ ಬೆಂಕಿಯ ಕಾಯಿಸುವ ಪ್ರಸಂಗವೇ ಬಹುದು. ಗಂಡನ ಮನೆಯವರು ಬಡವರಿದ್ದರು. ಮಂದಿ ಐಶ್ವರ್ಯವನ್ನು ನೋಡಿ ಮರುಗದೆ ಗಂಡನ ಸಕಲ ಐಶ್ವರ್ಯವನ್ನು ತಿಳಿದು ಸಂತೋಷದಿಂದಿರುವುದೇ ಪತಿಲತೆಯರ ಸತ್ಯವೇ? ಅಮ್ಮ, ಗಂಡನಿಗಿಂತ ಅದನ್ನು ಉಣ್ಣ ಕೂಡದು. ಅಮ್ಮ, ಮಗನು ಹೆಂಡತಿಯೊಡನೆ ಪ್ರೀತಿಯಿಂದ ಸಂಸಾರ ಮಾಡುತ್ತಿರುವುದನ್ನು ನೋಡಿ ಸಂತೋಷ ಪಡುವುದು ತಾಯಿ ಕೆಲಸವಲ್ಲೇನಮ್ಮ? ನೋಡಿ 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 ಎಷ್ಟು ಬುದ್ಧಿಯನ್ನು ಕಲಿಸಿರುವಳು. ನೋಡಿ ನೋಡಿ ನೋಡಿ,
ಹೇಳಿದಷ್ಟು ಕೇಳ ನೋಡ ಮತ್ತ. ಇಲ್ಲಮ್ಮ, ನೀ ಹೇಳಿದಾಗ ಅಯ್ಯೋ ಅಯ್ಯೋ ತಾಯ ಕೂತ ಗಂಡ ಅಂದ್ರೆ ಬಹಳ ಕೆಲಸ ಬಾರದಮ್ಮ. ಕುಸ್ತಿಗೇಳಿ ಊರು ಬಸವಿ ಕೂಡ ಪಾಳೆ ಮಾಡುವಿಯ? ಯಾರು? ನನ್ನ ಹೆಂಡತಿಯೇ? ಅವಳ ನಿನ್ ಹೆಂಡತಿ ಮಾತಿನ ಮಲ್ಲಿ 1000 ಮಂದಿ ಏನು ಅವಳು ಸುಳಿತನ ಮಾಡಿದ್ದಾಳೆ? ಅಂತೆ ಅವಳನ್ನು ಮನೆಯಿಂದ ಹೊರ ಹಾಕಿ ದನ ಕಾಯಲಿಕ್ಕೆ ಹಚ್ಚಿದ್ದೇವೆ ಬಾವ. ಅಯ್ಯೋ ಹರಾರ, ಈ ಮಾತು ಸತ್ಯವೇನಯ್ಯ ಸಾರಥಿ? ಈಗಿಂದೀಗಲೇ ಹೋಗಿ ಅವಳನ್ನು ಕೊಂದು ಹಾಕಿ ಬಿಡುತ್ತೇನೆ. ಬಾವ ಬಾವ ನಿಲ್ಲಿ. ನೀವು ಮೊದಲೇ ಬೋಳೆ ಸ್ವಭಾವದವರು. ಬಾಳ ಬೋಳ್ಯಾರ. ಹೆಂಗಸರ ಜಾಲವು ನಿಮಗೆ ತಿಳಿಯುವುದಿಲ್ಲ. ನಿಮ್ಮ ಹೆಂಡತಿಯ ಕೆಟ್ಟ ನಡತೆಯನ್ನೆಲ್ಲವನ್ನು ಒಳಗೆ ಹೇಳುವೆನು, ಬನ್ನಿ ನಡೆಯಿರಿ. ಅಂತ ಕರುಣದಿಂದ ಮಗಳ ಸಂಸಾರವನ್ನು ಗೊತ್ತು ಹಚ್ಚತಕ್ಕಂತ ನಾಯಿಯು ಅಲ್ಲಲ್ಲ ತಾಯಿಯು ಮಾವನ ಮನೆಯನ್ನು ಮುಂದಕ್ಕೆ ತರ್ತಕ್ಕಂಥ ನಿಮ್ಮಂತ ಸೊಸೆಗಳು ಇದ್ದ ಮೇಲೆ ಆ ಕೆಟ್ಟ ಹೆಂಡತಿ ನನಗೆ ಏತಕ್ಕೆ ಬೇಕು? ನನಗೆ ಮತ್ತೊಂದು ಲಗ್ನ ಮಾಡಿ ಆಹಾ ನನ್ನ ಮದುವೆ ಅಂತ ನನಗೂ ನಿನಗೂ ಡಾಮ್ ಡುಮ್ ಡುಮ್, ನನಗೂ ನಿನಗೂ ಡಾಮ್ ಡುಮ್ ಡುಮ್. ಆ ಮಾತಾಯಿಯ ಸಲುವಾಗಿ ನಾನು ಎಲ್ಲಿಗೂ ಚಲಿಸದಂತಾಗಿಲ್ಲ. ಆ ತಾಯಿಯ ದಿವ್ಯ ಚಾರಿತ್ರ್ಯವನ್ನು ಜಗತ್ತಿನ ಮುಂದಿಟ್ಟು ಲೋಕೋದ್ಧಾರ ಮಾಡುವ ತನಕ ನಾನು ಕೆಲವು ದಿವಸ ಜಂಗಮ ದೇಶದಲ್ಲಿ ಕಾಲ ಕಳೆಯಬೇಕಾಗಿದೆ. ನನ್ನೊಬ್ಬನು ಮಾವನಾದ ಹೇಮರೆಡ್ಡಿಯ ಮನೆಗೆ ಬಂದು ಅಲ್ಪ ಕಾಲದಲ್ಲಿ ಕುತ್ಸಿತರಾದ ಅವಳ ಹತ್ತಿ ನೆಗೆನ್ನೆಯರು ಅಶಿವೆಯಿಂದ ಅವಳನ್ನು ಮನೆ ಬಿಡಿಸಿ ಹೊರಗೆ ಹಾಕಿ ಪರಿಪರಿಯಿಂದ ಕಾಡುತ್ತಿರುವ ಕನಿಕರವಿಲ್ಲದೆ ಹಳಿಸಿ ನಾಡುವ ಅಂಬಲಿ ತಂಗಳ ರೊಟ್ಟಿ ಚೂರುಗಳನ್ನು ನೀಡಿ ದನ ಕಾಯಲು ಅಡವಿಗಟ್ಟಿರುವ ಇಷ್ಟಾದರೂ ಆ ನನ್ನ ಮಗಳು ಅವರು ನೀಡಿದ ಹಳಸಿ ನಾರುವ ಅಂಬಲಿಯನ್ನೇ ಪರಮಾನ್ನವೆಂದು ಭಾವಿಸಿ ಪರಮ ಭಕ್ತಿಯಿಂದ ನನಗದನ್ನು ನಿವೇದಿಸಿ ಸುಪ್ರಸಾದವನ್ನಾಗಿ ಮಾಡಿ ಸೆಳೆಯುತ್ತಿರುವ ಬಿಸಿಲು ಮಳೆ ಎನ್ನದೆ ಈ ಕಾಡ ಅಡವಿಯಲ್ಲಿ ದನಗಳ ಹಟ್ಟಿಯ ಹತ್ತಿರ ಗುಡಿಸಲನ್ನು ಕಟ್ಟಿಕೊಂಡು ನಿರಂತರ ನನ್ನ ಧ್ಯಾನದಲ್ಲೇ ಕಾಲ ಕಳೆಯುತ್ತಿರುವುದು ಆ ಮಲ್ಲಭಾದೇವಿಯ ಅನನ್ಯ ಭಕ್ತಿಯು ನನ್ನ ಗಿರಿಜೆಯ ಭಕ್ತಿಯನ್ನು ಕೂಡ ಮರೆಸಿಬಿಟ್ಟಿದೆ. ಈಗ ನನ್ನ ಶೈಲಮಯ ಲಿಂಗ ಪೂಜೆಗಾಗಿ ಬರುವ ಸಮಯವಾಗಿದೆ. ನಾನೀಗ ಲಿಂಗ ಲೀಲನಾಗಿ ಅವಳ ಪೂಜೆಯನ್ನು ಕೈಗೊಳ್ಳುತ್ತೇನೆ. ಮತ್ತು ಈ ದಿವಸವೇ ಜಂಗಮ ವೇಷದಿಂದ ಅವಳ ಗುಡಿಸಲಿಗೆ ಹೋಗಿ ಅವಳ ನೀಡುವ ಹಳಸಿ ನಾರುವ ಅಂಬಲಿ ರುಚಿ ಹೇಗಿರುವುದೋ ನೋಡುವೆನು. ನಿಮ್ಮ ತೃಪ್ತಿಯೇ ನನ್ನ ತೃಪ್ತಿ, ನಿಮ್ಮ ಸೇವೆಯೇ ಮೋಕ್ಷಕ್ಕೆ ಸಾಧನ. ನಾನು ಮನೆಯಲ್ಲಿದ್ದರೆ ನನಗೆಲ್ಲಿ ಇಂಥ ಸುಖ. ಈ ರೀತಿಯಾಗಿ ಉಪಕಾರ ಮಾಡಿ ನನ್ನ ನಕ್ಷ ನೆಗೆಯಣ್ಣರಿಗೆ ನಾನು ಪ್ರತ್ಯುಪಕಾರವನ್ನು ನೀನು ನಿನ್ನ ಪೂಜೆಯಿಂದುಂಟಾಗುವ ನೆಗೆಯೆಲ್ಲರೂ ಭಾವ ಮಹಿಳೆಯರು ಹಾಗೂ ಸರ್ವರು ಸದಾ ಸಂಸಾರದಲ್ಲಿ ಸುಖಿಗಳಾಗಿರುವಂತೆ ಮಾಡಿ ನಾನೇ ಮಲ್ಲಿಕಾರ್ಜುನನ್ನು ಮನವಾಕ್ಯಗಳಿಂದ ಆರಾಧಿಸುತ್ತೇನೆ. ತಾನಾಗಿ ಪ್ರಾಪ್ತವಾದ ಈ ಘೋಷಣೆಗಿಂತ ಅಧಿಕವಾದ ಧನ್ಯ ಮಗಳೇ, ನೀನನ್ನುವುದೇ ನಿಜವು. ಆಹಾ ದೇವ, ನೀನೆಂಥ ಕರುಣೆ! ಸಂಸಾರದಲ್ಲಿ ನನಗೆ ತೊಂದರೆಯಾಗಬಾರದೆಂದು ನನ್ನನ್ನು ನಿನ್ನ ಬಳಿಗೆ ಬರಮಾಡಿಕೊಂಡಿಲ್ಲ. ಭಕ್ತರಾದ ನಿನಗೆ ಈ ಕಾಡ ಅರಣ್ಯದಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯ ಹಚ್ಚಿದ ನನಗೆ ಯಾರು ಹೇಳುವಮ್ಮ? ದೇವಾದಿ ದೇವ, ವೇದಗಳ ಶ್ರುತಿಸಿ ಕಾಣದ ಬ್ರಹ್ಮಾದಿ ದೇವತೆಗಳ ಹುಡುಕಿದರೂ ಸಿಗದ ವಾಚಾಮ ಗೋಚರವಾದ ನೀಯತ್ತ ನಿನ್ನನ್ನು ಪೂಜಿಸಿ ನಿನ್ನ ಕೃಪೆಯನ್ನು ಪಡೆಯಬೇಕೆಂದಿರುವ ಈ ಪಾಮರಳೆತ್ತ ಅತಿ ತ್ರಿಷ್ಠ ಶಾಂಗುಳ ಎನ್ನುವ ಶ್ರುತಿಯಂತೆ ವಿಶ್ವವನ್ನು ತುಂಬಿ
ಈ ಕೀಗಳ ಹಂಬಲವು ಈ ಚರ್ಮ ಚಕ್ಷುಗಳಿಗೆ ನಿನ್ನ ರೂಪ ದರ್ಶನವು ಆಗಲಾರದು. जगदीमहिता 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 ಇದೇನು ನನ್ನ ಕಣ್ಣ ಮುಂದೆ ಕೋಟಿ ಸೂರ್ಯಪ್ರಭೆಯು ಆ ಪರಶಿವನ ಪರಮ ಮಂಗಲ ಮೂರ್ತಿಯು ನನ್ನ ಕಣ್ಣ ಮುಂದೆ ಕಟ್ಟಿದ ಹಾಗ ಎಲ್ಲಿ ಆ ದಿವ್ಯ ದರ್ಶನವು ಎಲ್ಲಿ? ಆ ದರ್ಶನವು ನಿನ್ನ ಸದ್ಭಾವನೆ. ಇದೇನು ನನ್ನ ಭ್ರಾಂತಿಯೋ ಕನಸು? ದಿವ್ಯ ರೂಪವು ಕಾಣಿಸಿಕೊಳ್ಳಬಹುದೇ? ಮಲ್ಲಿಕಾರ್ಜುನನ ಪೂಜೆಗೆ ಹೊತ್ತಾಯಿತು. ಮೊದಲು ನಾನು ನೀರಿನ ಗೆರೆಯಲ್ಲಿ ಸ್ನಾನ ಮಾಡಿ ಲಿಂಗ ಮೂರ್ತಿಯನ್ನು ಪೂಜಿಸಿ ನೆಗೆಯಣ್ಣರು ಕೊಟ್ಟ ರೊಟ್ಟಿ ಬುತ್ತಿಯನ್ನು ಮಹಾದೇವನಿಗೆ ನಿವೇದಿಸಿದೆನು. ಗೋಗಳಂತೂ ಇಲ್ಲೇ ಆನಂದದಿಂದ ಮೇಯುತ್ತಲಿವೆ ಮೇಯಲಿ. ಬಿಸಿಲಿನಲ್ಲಿ ಬರಿಗಾಲಿನಿಂದ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಿರುವ ನಿಮಗೆ ಕಷ್ಟವಾಗುವುದಿಲ್ಲವೇ?
ಇಷ್ಟು ಕಲ್ಲು ಕಲ್ಲಾಗಿರುತ್ತೆ. ಮಲಗಲಿಕ್ಕೆ ಹಾಸಿಗೆ ಇಲ್ಲ, ಹೊಡೆಯಲು ಹತ್ತಿರವಿಲ್ಲ. ನನ್ನ ಪರಮ ಭಕ್ತರಾದ ನಿನಗೆ ಉಟ್ಟುಕೊಳ್ಳಲು ಒಂದೇ ಒಂದು ಹರಕು ಸೀರೆ, ಹರಕು ಕುಪ್ಪುತ್ತದೆ. ಮಗುವೆ, ಮಂಗಲ ಸೂತ್ರ ಒಂದೇ ನಿನ್ನ ಜೈವೆ ಆಭರಣ. ಕೈಯಲ್ಲಿ ಬೆಳೆಗಳಿಲ್ಲ, ಎಲ್ಲಿ ಇಲ್ಲದ ನಿನ್ನ ಜಲ ಎಷ್ಟು ನಾಚಿದೆ. ಯಾರನ್ನಾದರೂ ಬೇಡಲು ನಿನಗೆ ಬಾಯಿಲ್ಲ. ನನ್ನ ಯಾರನ್ನು ಬೇಡವೇ? ಆಗಲಿ ನಿನ್ನ ಚರಿತ್ರದ ರಂಗಭೂಮಿಯಲ್ಲಿ ಜಂಗಮ ವೇಷಧಾರಿಯಾದ ನಾನಿರಲು ನಿನಗೆ ಕೊರತೆಯೇ? ನಿನ್ನ ಸದ್ವರ್ತನೆಯನ್ನು ಜಗತ್ತಿನ ಮುಂದಿಟ್ಟು ಜಗತ್ತಿನ ಜಾಗೃತಿ ಮಾಡುವುದರಿಂದ ನೀನು ಈ ಭರತದ ಭೂಮಿಯಲ್ಲಿರುವುದೇ ಯೋಗ್ಯ. ಈಗ ಹುಟ್ಟಿರುವ ಹರಕು ಸೀರೆಯನ್ನು ಒಗೆದ ಮನೆ ಮಾಡಿಕೊಳ್ಳುವುದಾಗಿ ಆಮೇಲೆ ನಿನ್ನ ದರ್ಶನವು. ನಿನ್ನ ಪೂಜೆಗಾಗಿ ಧೂಪ ದೀಪಾದಿಗಳಿಲ್ಲ, ನೇಮಿದ್ದ ತಾಂಬೂಲ ಕರ್ಪೂರ ಗಂಧಾಕ್ಷತೆಗಳು ಏನಿಲ್ಲದಿದ್ದರೂ ನಿನ್ನ ಅಭಿಷೇಕಕ್ಕಾಗಿ ಮಡಿನಿಗೆ ಮಾತ್ರ ಕೊರತೆ. ಪತ್ರಿ ಪುಷ್ಪಾದಿಗಳು ಯಥೇಚ್ಛವಾಗಿವೆ. ಮಲ್ಲಿಕಾರ್ಜುನ ಆಕಳಿನ ಕುಳ್ಳ ಸುಟ್ಟ ಪವಿತ್ರವಾದ ಭಸ್ಮವಿದೆ. ಈ ಇದಕ್ಕಿಂತ ಹೆಚ್ಚಿನ ಪೂಜಾ ಉಪಕರಣಗಳಿಂದ ನಿನ್ನನ್ನು ಸಂಪತ್ತುಳ್ಳವರು ಸೋಪಚಾರಗಳಿಂದ ನಿನ್ನನ್ನು ಬೇಕಾದ ಹಾಗೆ ಪೂಜಿಸಿದ. ಬ್ರಹ್ಮಾದಿನಿಗೆ ದೇವತೆಗಳು ಮಹಾವೈಭವದಿಂದ ನಿನ್ನನ್ನು ಅರ್ಪಿಸಿದರು. ಏನು ಅಧಿಕಾರ ಇಲ್ಲದಿರುವ ಆತ್ಮೀಯ ಮನೆಯ ಸೊಸೆಯಾದ ನಾನು ಅಂತ ವೈಭವದ ಪೂಜೆಯನ್ನು ಮಾಡಬಾರದು. ದೇವರೇ, ನನ್ನ ಪೂಜೆಯಿಂದ ತೃಪ್ತಿಯನ್ನು ಕೊಂಡಿ ನನ್ನ ಅತ್ತೆ ಭಾವಂದರಿಗೆ, ಭಾವ ಮೈದುನರಿಗೆ ಹಾಗೂ ನೆಗೆಯಂಡರಿಗೂ ಸರ್ವರಿಗೂ ಸಂಸಾರದಲ್ಲಿ ಸುಖವನ್ನು ಕೊಡು ಎಂದು ನಾನೀ ವಾಗ್ಮಾನಕಾಯ ಭಕ್ತಿಯಿಂದ ಭಿನ್ನ ಮಾಡುವೆನು. ಯಾವಾಗಲೂ ನಿನ್ನಲ್ಲಿಯೇ ನೆಲೆಯುವಂತೆ ಮರೆತೀನಿ. ನೆಗೆಯೆಂದರು ನನಗಾಗಿ ತಲೆಗೆ ಹಚ್ಚಿಕೊಳ್ಳಲು ಕೊಟ್ಟ ತುಪ್ಪವಿದೆ. ದೇವಾದಿ ದೇವನಿಗೆ ನೀಲಾಂಜನವನ್ನು ಮಾಡು.
ಮಲ್ಲಿಕಾರ್ಜುನನೇ ಭಕ್ತ ಮಂದಿರನೇ ಮಲ್ಲಿಕಾರ್ಜುನನೇ ಭಕ್ತ ಮಂದಿರನೇ ಜಯವೆಂದು ಬೆಳಗಿಗೆ ಮಲ್ಲಿಕಾರ್ಜುನನೇ ಹಿರಿಯಾಳ ಸುತನ ಸವದಿದವನೇ ಹಿರಿಯಾಳ ಸುತನ ಸವದಿದವನೇ ಶರಣಿ ನಮ್ಮ ಸ್ಥಾನ ಭಕ್ತಿ ಜ್ವಲದವನೇ ಶರಣಿ ನಮ್ಮ ಸ್ಥಾನ ಭಕ್ತಿ ಜ್ವಲದವನೇ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ ಕಂಕಣರಾಜೆ ಜಗದಿ ಜಗದವನೇ ಹೋಗಿ ಕಂಕಣರಾಜೆ ಜಗದಿ ಜಗದವನೇ ಹರತರ ಮೋಕ್ಷವನ್ ಮತ್ತು ಸಲವವನೇ ಶ್ರೀಗಿರಿವಳು ನಿತ್ಯ ವಾಸ ದೈವವನೇ ಜಯವೆಂದು ಬೆಳಗಿಗೆ ಮಲ್ಲಿಕಾರ್ಜುನನೇ ಜಯವೆಂದು ಬೆಳಗಿಗೆ ಮಲ್ಲಿಕಾರ್ಜುನನೇ ಭೂಮಿಯ ಹಿತ್ತೆಯಂತೆ ನಿರಾಕಂಡವನೇ ಹುರಿಯಾಗಿತ್ತೇಯಂತೆ ನಿರಾಕಂಡವನೇ ಸರಳ ಗೊಲ್ಲಾಳನ ಭಕ್ತಿ ಗೊಲದವನೇ ಸರಳ ಗೊಲ್ಲಾಳನ ಭಕ್ತಿ ಗೊಲದವನೇ ಸರಿ ನೀಲದಾರು ಶ್ರೀಗಿರಿವಲ್ಲಭನೇ ಸರಿ ನೀಲದಾರು ಶ್ರೀಗಿರಿವಲ್ಲಭನೇ ಜಯವೆಂದು ಬೆಳಗಿಗೆ ಮಲ್ಲಿಕಾರ್ಜುನನೇ ಜಯವೆಂದು ಬೆಳಗಿಗೆ ಜಯವೆಂದು ಬೆಳಗಿಗೆ ಜಯವೆಂದು ಬೆಳಗಿಗೆ ದೇವಾ ನಿನ್ನ ಪೂಜೆಯಿಂದುಂಟಾಗುವ ಮಾದಾನಂದವನ್ನು ಬಣ್ಣಿಸುವ ಪೂಜೆಯಂತೂ ಮುಗಿಯಿತು ನೆಗೆ ಎಂದರು ಕೊಟ್ಟ ರೊಟ್ಟಿ ಬುತ್ತಿಯನ್ನು ಮಹಾದೇವನಿಗೆ ನಿವೇದಿಸಿದೆ ಎಡೆ ಮಾಡುವುದು ಪರ ಹಲಸಿ ಮಾಡುವ ಹಂಪಲಿ ತಂಗಳ ರೊಟ್ಟಿ ಸ್ಪೂನುಗಳನ್ನು ಶ್ರೀಶೈಲ ಮಹಾಂತ ಮಲ್ಲಯ್ಯ ನಾನೀಗ ಗುಡಿಸಲಿಗೆ ಹೋಗಿ ಶಿವಪ್ರಸಾದವನ್ನು ಹೊಂದಿಸಿ ಗೋವುಗಳ ಸಗಣಿಯನ್ನು ಕಿಟ್ಟಕ್ಕೆ ಹಾಕಿ
ಸ್ವಾಮಿ, ಒಳ್ಳೆಯ ಸಮಯಕ್ಕೆ ಬಂದಿದೆ. ನನಗೆ ಮಲ್ಲಯ್ಯನನ್ನು ಆಹಾ, ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಹೆಸರನ್ನಿಟ್ಟುಕೊಂಡು ಸರಿ, ಗುರುನಿಂದ ಜಂಗಮದಲ್ಲಿ ಭೇದವಿಲ್ಲದಂತಾಯಿತು. ಗುರುವಿನಿಂದ ಜಂಗಮದ ಏಕರೂಪವೇ ಭಕ್ತಾಂಗದ ನಿಜ ಭಕ್ತಿಯ ಗುಟ್ಟು ತಾಯಿ. ಸ್ವಾಮಿ, ತಾವು ಇರುವುದರಲ್ಲಿ ತಮಗೆ ಮನೆ, ಮಾರು, ತಂದೆ, ತಾಯಿ, ಹೆಂಡತಿ, ಮಕ್ಕಳು ಯಾರೂ ಇಲ್ಲವೇ? ಎಲ್ಲರೂ ತಮ್ಮ, ಯಾರಿದ್ದರೂ ಸದ್ಯ ಈ ಶ್ರೀಶೈಲವೇ ನನ್ನ ಮನೆ ಮಾರು, ಮಲ್ಲಿಕಾರ್ಜುನನೇ ನನ್ನ ಆಪ್ತ ಬಂಧುವರ್ಗವು. ಅಯ್ಯೋ ಪಾಪ, ಯಾರೂ ದಿಕ್ಕಿಲ್ಲವೇ? ತನ್ನ ವ್ಯವಸ್ಥೆಯನ್ನು ಮರೆತು ನನಗಾಗಿ ಚಿಂತಿಸುವಳು. ನನ್ನಪ್ಪ, ನೀವು ಚಿಂತಿಸಬೇಕು. ಇಲ್ಲೇ ಸಮೀಪದಲ್ಲಿ ಗೋರಕ್ಷಣೆಗಾಗಿ ನಾನು ಯಾವಾಗಲೂ ಇಲ್ಲಿಯೇ ಇರುವುದು. ನಿಮಗೆ ಹಸಿವಾದಾಗಲೆಲ್ಲ ನನ್ನ ಗುಡಿಸಲಿಗೆ ಬಂದು ಶಿವಪ್ರಸಾದವನ್ನು ಸ್ವೀಕರಿಸಿ. ಅಮ್ಮ, ನಿನ್ನ ಹೆಸರೇನು? ನೀನು ಎಂತ ಭಕ್ತಿವಂತಳಿ. ನಿನ್ನ ಮನೆಯವರು ಎಂತ ಕಟುಕರಮ್ಮ. ಈ ಕಾಡ ಅಡವಿಗೆ ಅಟ್ಟಿರುವಷ್ಟು. ನಾನಿಗೆ ಸಿದ್ದಾಪುರದಲ್ಲಿರುವ ಹೇಮರೆಡ್ಡಿಯ ಸೊಸಿ. ನನಗೆ ಮಲ್ಲಮ್ಮನೆನ್ನುವರು. ಗೋಸೇವೆಯಂತಹ ಪವಿತ್ರ ಕಾರ್ಯಕ್ಕೆ ಹಚ್ಚಿದ ನನ್ನ ಮನೆಯವರನ್ನು ಅಳೆಯಬೇಕು. ಮಲ್ಲಿಕಾರ್ಜುನ ಸೇವೆಯನ್ನು ಮಾಡುತ್ತಾ ಈ ಶ್ರೀಶೈಲ ಪರ್ವತದಲ್ಲಿ ನೆಲೆಸಿದ ಮಲ್ಲಿಕಾರ್ಜುನನು ಗೋರಕ್ಷಣೆಗೆ ಹಚ್ಚಿದ ನನ್ನ ಅತ್ತೆ ನೆಗೆಯೆಂದರು ನನ್ನ ಗುರುಗಳು, ಹಿರಿಯರು, ಸನ್ಮಾರ್ಗ ಧರಿಸುತ್ತಾರೆ. ವಿಚಾರದಿಂದ ಇವಳನ್ನು ಅಡಿವಿಗಟ್ಟಿದವರು ಇವಳಿಗೆ ಸನ್ಮಾರ್ಗ ಧರಿಸಿದರು. ಹಸುವೆಯಿಂದ ದನಕಾಯಲ್ಲಿ ಅಡಿವಿಗಟ್ಟಿದವರು ಇವಳಿಗೆ ಹಿರಿಯರು. ಇದೇ ಸರಿ. ಜಗತ್ತಿನಲ್ಲಿ ಶಾಂತಿ, ಸಮತಾ ಭಾವದ ಲಕ್ಷಣವು. ನಿರ್ವೈರ ಮನೋವೃತ್ತಿ, ವೈರಾಗ್ಯದ ಮೆಟ್ಟವು. ಆಯ್ತಮ್ಮ, ನನಗೆ ಬಹು ಹಸಿವೆಯಾಗಿದೆ. ನಿನ್ನ ಮಾಡುವೆ ಆದಾಯ. ಪ್ರತಿನಿತ್ಯವೂ ತಪ್ಪದೆ ನನ್ನ ಗುಡಿಸಲಿಗೆ ಬಂದು ಶಿವನು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಬೇಕೆಂದು, ಏನು ಅರಿಯದ ಈ ಎತ್ತಿಯನ್ನು ಭವಸಾಗರನನ್ನು ದಾಟಿಸಬೇಕೆಂದು ನಿನಗೆ ಈ ವಾಂಗ್ಮಾನಕಾಯ ಭಕ್ತಿಯಿಂದ ನನ್ನ ಮಾಲಿನಿಗೆ ಅಖಂಡ ಕಲ್ಯಾಣವಾಗಲಿ.
ಮನೋಹರ ಇದೇನು ನಾನು ಎಚ್ಚರವಾಗುವುದರೊಳಗಾಗಿ ಈ ಧಾನ್ಯವನ್ನು ಬೀಸಿದವರ ಮಹಾದೇವ ಮಲ್ಲಿಕಾರ್ಜುನ ಇವೆಲ್ಲವೂ ನಿನ್ನ ಮಹಿಮೆಯಲ್ಲದೆ ಬೇರೊಂದಿಲ್ಲ. ಕರಗಾಲ ಕತ್ತಿ ನೀನು ತರುವುದಿಲ್ಲವೇನೆ? ಹೋಗು, ಒಂದೊಂದೇ ಮುತ್ತು ಕೊಟ್ಟ ಬಡಿವಾರ ಮಾಡುವ ಗೊತ್ತಾಗದ್ದು ತಿಳಿಯಲಿಲ್ಲವೇನೆ? ಒಳಗೆಷ್ಟು ಜಂಬವೇ ಆಯ್ತು ಹೋಗುವರು.
ಅಪ್ಪ, ಬೀಸುವುದಾಯಿತು. ನೀರು ತಂದು ಗುಡ್ಡಕ್ಕೆ ಹೋಗುವೆ. ಎಲ್ಲಾದರೂ ಹಾಳಾಗಿ ಹೋಗು. ಗುಡ್ಡಕ್ಕಾದರೂ ಹೋಗು, ಸ್ಮಶಾನಕ್ಕಾದರೂ ಹೋಗು. ದಿನಾಲು ನಿನಗೆ ಹೊಟ್ಟಿಗೆ ಯಾರು ಹಾಕಬೇಕು? ಅಪ್ಪ, ನೀನು ಏನು ಹೇಳಿದರೂ ಕೇಳುವೆನಮ್ಮ. ಸಿಟ್ಟಾಗಬೇಡಿ. ನೆಗೆಯಣ್ಣರಾದ ನಾವು ಪರಸ್ಪರ ಪ್ರೇಮದಿಂದಿರುವುದೇ ಒಳ್ಳೆಯದು. ಯಾವ ಮನೆಯಲ್ಲಿ ಸ್ತ್ರೀಯರು ಯಾವಾಗಲೂ ಕದನ ಮಾಡುವರು, ಆ ಮನೆಗೆ ಶೋಭೆ ಬಾರದಮ್ಮ. ಸ್ತ್ರೀಯರಿಗೆ ಶಾಂತಿ ಸೈರಣೆಗಳೇ ಭೂಷಣ. ಒಂದೇ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಕಲಹ ಮಾಡತೊಡಗಿದರು, ಆ ಮನೆಯ ಸಂಪತ್ತು ನಾಶ ಮಾಡಿದಂತೆ. ಸ್ತ್ರೀಯರಿಂದಲೇ ಮನೆ ಸಂಪತ್ತು, ಸ್ತ್ರೀಯರಿಂದಲೇ ಮನೆ ವಿಪತ್ತು. ಸ್ತ್ರೀಯರು ಕೆಟ್ಟವರಾದರೆ ಪುರುಷರು ಪ್ರಾಣವನ್ನೇ ಬಿಡುವರು. ಸ್ತ್ರೀಯರಿಂದಲೇ ಸ್ವರ್ಗ, ಸ್ತ್ರೀಯರಿಂದಲೇ ನರಕ. ಸ್ತ್ರೀ ಪುರುಷರ ಅರ್ಧಾಂಗ, ಸ್ತ್ರೀಯೇ ಗೃಹ ಸೌಖ್ಯದ ಮೂಲ ಸ್ಥಾನ. ಇದೆಲ್ಲವನ್ನು ವಿಚಾರಿಸಿ ನಡೆಯುವುದಮ್ಮ. ದೇವರು ಕೊಟ್ಟ ಕಾಲದಲ್ಲಿ ಒಂದಿಟ್ಟು ಸುಖವಾಗಿರಬೇಕಲ್ಲದು. ವ್ಯರ್ಥವಾಗಿ ಬಡಿದಾಡುವುದರಿಂದ ಪ್ರಯೋಜನವಿಲ್ಲ. ಎಷ್ಟು ಜಾಣತನವನ್ನು ಹೇಳುವೆ. ನಿನ್ನ ಮಾತು ಕೇಳಲು ಕಿವಿಯ ಓಲೆಗಳೆಲ್ಲವೂ ಮರೆಯಾಗಿ ಹೋಗಿವೆ. ನಡೆ, ಹೋಗಬಾರದೇನೆ. ಯಾವಾಗಲೂ ಜಗಳವೇ ಜಗಳ. ಮನೆಯು ಮನೆಗೆ ಬಂದ ಕೂಡಲೇ ಕದನವೇ ಕದನ. ಅಡವಿಗೆ ಹೋಗುವುದೇ ಅತ್ಯಾರ ಇವಳು 3 ಪಡಿ ಜೋಳವನ್ನು ಸಹ ಬೀಸಲಿಲ್ಲ. ಮಲ್ಲಿಕಾರ್ಜುನ ಹಾಡು ಹಾಡುವುದರಲ್ಲಿ ಹೊತ್ತುಗಳೇ ಎತ್ತಿರೋಳು. ಕಡಿದರೆ ಇಬ್ಬರಾಗುವಂತಿರುವಿ. ಬೀಸಿ ನೀರು ತರುವುದು ಆಗುವುದಿಲ್ಲವೇ? ಅತ್ಯಾರ ಇಂದಿನಿಂದ ನೀನು ಮನೆಯಲ್ಲಿ ಇರುವುದೇ ಬೇಡ. ಕಡಿದರೆ ಇಬ್ಬರು ಅತ್ತೆಯವರೇ, ಅಡಿಗೆಯಲ್ಲಿ ಆಕಳ ಹಾಲು ಕುಡಿದು ಮನಮನದ ಹಾಡು ಕತ್ತಿರೋಳು. ಹಾಡು ಹಾಡಲಿಕ್ಕೆ ಒಳೆಯನು, ಪಾತ್ರದ ಒಳೆಯನು. ಇಲ್ಲಮ್ಮ, ದೇವರ ಹಾಡನ್ನು ಹಾಡಿದೆ. ಯಾವ ದೇವರಲ್ಲೇವ? ಗುಡ್ಡದ ಮಲ್ಲಯ್ಯನ ಹಾಡನ್ನು ಹಾಡಿದನಮ್ಮ. ಯಾವ ಮಲ್ಲಯ್ಯನೇವನು? ಯಾವನಾದರೊಬ್ಬ ಬಿಟ್ಟ ಜಂಗಮನಿರಬಹುದು. ಇವಳನ್ನು ಕೂಡಿಕೊಂಡಿರುವನು. ಶಿವ ಅನ್ನ ಬೇಡಿದಮ್ಮ, ಅಮಂಗಲವನ್ನು ನುಡಿಯಬಹುದು. ಹೋಗು, ಇಲ್ಲದ ಹರಟೆಯೂ ಬೇಡ. ಹೋಗು, ಇಲ್ಲದ ಹರಟೆಯೂ ಬೇಡ. ನೀರು ತಂದು ಅಡವಿಗೆ ಹೋಗು. ಆಗಲ್ಲಮ್ಮ, ಹಾಗೆ ಮಾಡುವೆನು. ಅತ್ಯಾರ ಇವಳ ಸಲುವಾಗಿ ಸಾಕಾಗಿ ಹೋಗಿರುವ ಬುದ್ಧಿಯ ಸಲುವಾಗಿ ಮನೆಗೆ ಬಂದವಳು ಏಕೆ ಮನೆ ಕೆಲಸಗಳನ್ನು ಮಾಡುವುದೇ ಇಲ್ಲ.
ಸ್ವಲ್ಪ ಕಣ್ಣು ತಪ್ಪಿದ್ರೆ ಸಾಕು ನೋಡ್ರಿ, ಮನೆಯ ಗಡಿಗೆ ಮಡಿಕೆಗಳನ್ನೆಲ್ಲವನ್ನು ಒಡೆದು ಹೋಗುತ್ತಾಳೆ. ಸತ್ಯವರೇ, ಇವಳದಷ್ಟು ಹೊಟ್ಟೆಕ್ಕಿತ್ತು ನಾವು ಒಂದೊಟ್ಟರೆ ಸೇರುವುದೇ ಅಂದ್ರೆ ಇವಳನ್ನು ಮನೆಗೆ ಬರದಂತೆ ಮಾಡಿಬಿಡಿ. ನೋಡಿ ಅತ್ತಿಯವರ ಹರವೆ ನೋಡದು ಮನೆ ತುಂಬ ನೀರು ಮಾಡಿಬಿಟ್ಟಿದ್ದಾರೆ. ಬಂಡೆ ಹರವಿಯನ್ನು ಒಡೆಯಲಿಕ್ಕೆ ನಿನಗೇನು ಪ್ಲಾನಾಗಿದೆ? ಇಲ್ಲವಮ್ಮ, ಹರವೆಯನ್ನು ನಾನು ಒಡೆದಿಲ್ಲ, ತಾನಾಗಿಯೇ ಒಡೆದಿರುವುದು. ತಾನಾಗೆ ಹೊಡೆದಿರುವಂತೆ ಎಷ್ಟು ಸುಳ್ಳು ಹೇಳುವೆ? ನಿಜವಾಗಿಯೂ ನಾನು ಒಡೆದಿಲ್ಲವಮ್ಮ, ನಿಜವಾಗಿಯೂ ನಾನು ಒಡೆದಿಲ್ಲವಮ್ಮ. ಅತ್ತಿಯವರೇ, ಮಲ್ಲಿಕಾರ್ಜುನ ಸಾಕ್ಷಿಯಾಗಿಯೂ ನಾನು ಒಡೆದಿಲ್ಲ. ಇಲ್ಲದಿದ್ದರೆ ಆ ಮಲ್ಲಿಕಾರ್ಜುನನೇ ನೋಡಿಕೊಳ್ಳಿ. ನಿನ್ನ ಮುಸುಡಿಯನ್ನು ತೋರಿಸಬೇಡ, ಎಲ್ಲಾದರೂ ಹಾಳಾಗಿ ಹೋಗು. ಸಿಟ್ಟಿನಲ್ಲಿ ಹಾಗೇ ಹೊರಟಿರೇನು? ಎಲ್ಲಿಗಾದರೂ ಹೋಗುವುದಾದರೆ ಸ್ವಲ್ಪ ಹಾಲು ಸಕ್ಕರೆಯನ್ನು ತೆಗೆದುಕೊಂಡು ಹೋಗ್ರಿ ಅತ್ತಿಯರ. ಇದ್ದರೆ ನಿಮ್ಮಂತ ಸಸಿ ಎಂದರೆ ಇರಬೇಕು. ತಂಗಿ ತಂಗಿ, ಹೇಗಾಯಿತು ಚಮತ್ಕಾರ? ಇನ್ನು ಮೇಲೆ ಮಲ್ಲಿ ಕಾಲಿಡಲಿ. ಅಕ್ಕ, ಈಗೇನು ಕೆಲಸ ಇದೆ? ನಾವು ಸ್ವಲ್ಪ ಬೀಸೋಣ ಬಾ.
ಹಸಿದು ಬಂದಿರುವ ಅತಿಥಿಗೆ ಅನ್ನ ನೀಡಿ ಪುಣ್ಯ ಕಟ್ಟಿಕೊಳ್ಳಿದಮ್ಮ. ಅಕ್ಕ, ಯಾವನೇವನು ಕೂಗಿದವನು? ತಾಯಿ, ಕೂಗಲಿ ಬಿಡು, ಕೂಗಿ ಕೂಗಿ ತಾನೇ ಹೋಗುವನು. ತಾಯಿ ಉದರ ಭಾಗ್ಯ ಕದಿಯಲಾಗಿ ಅನ್ನ ನೀಡಿ ಪುಣ್ಯ ಪಡೆಯಿರಿ. ಪುಣ್ಯದಿಂದ ಪ್ರಾಪ್ತವಾದ ಐಶ್ವರ್ಯದಲ್ಲಿ ಮೈ ಬರೆದು ಕಣ್ಣು ಮುಚ್ಚಬೇಡಿ. ಎಲ್ಲೋ ಯಾವನೋ ಸನ್ಯಾಸಿ ಪರದೇಶಿ ಸ್ವಲ್ಪ ಹೊತ್ತು ಬೆಸತ್ತು ಕುಳಿತಿರುವಾಗ ಏನೇನು ಬಡಬಡಿಸಿ ಹೋಗು, ನಿನಗಾರು ಎದ್ದು ಬಂದು ನೀಡುವರು. ತಾಯಿ, ನಿಮಗೆ ಕಣ್ಣು ಕಿವಿಗಳಿಲ್ಲವೇ? ಮಾತನಾಡುವುದಿರಲಿ, ದೇಹಿ ಎಂದು ಬೇಡುವವನನ್ನು ನೋಡಲಾಗದೆ ನೀಡುವುದಿರಲಿ. ಕೇಳದೆ ಮಾತನಾಡದೆ ಕಿವುಡು ಕುರುಡ ಮೂಕರಂತೆ ಸುಮ್ಮನಿರುವುದು ಧರ್ಮವಲ್ಲ. ಹೇಳಿ, ಈ ಐಶ್ವರ್ಯವು ಸ್ಥಿರವಲ್ಲ. ಹೇಳಿ, ಹಸಿದವನಿಗೆ ಅನ್ನ ನೀಡಿ ಸಂತೋಷಪಡಿಸಿದೆ. ಯಾವನೋ ಸನ್ಯಾಸಿ ಪರದೇಶಿ ಸ್ವಲ್ಪ ಹೊತ್ತು ಬೆಸತ್ತು ಕುಳಿತಿರುವಾಗ ಏನೇನು ಬಡಬಡಿಸಿ ಹೋಗು, ನಿನಗಾರು ಎದ್ದು ಬಂದು ನೀಡುವರು. ತಾಯಿ, ಅಮ್ಮ, ಈ ಐಶ್ವರ್ಯವು ಸ್ಥಿರವಲ್ಲ. ಈ ಐಶ್ವರ್ಯವು ಸ್ಥಿರವಲ್ಲ. ಹೇಳಿ, ಹಸಿದವನಿಗೆ ಅನ್ನ ನೀಡಿ ಸಂತೋಷಪಡಿಸಿರಿ. ಪುಣ್ಯ ಮಾಡಿ ಈ ಸಂಪತ್ತನ್ನು ಪಡೆದಿದ್ದೇವೆ. ಇದಕ್ಕಿಂತ ಹೆಚ್ಚಿನ ಸಂಪತ್ತು ಬೇಕಿಲ್ಲ. ಇಷ್ಟೇ ಸಾಕು, ಹೊರಟು ಹೋಗು. ತಾಯಿ, ಈಗಿದ್ದ ಐಶ್ವರ್ಯವು ಸ್ಥಿರವಾಗಿರುವುದಕ್ಕೂ ನೀವು ಯಾವಾಗಲೂ ಪುಣ್ಯ ಕಾರ್ಯವನ್ನೇ ಮಾಡುತ್ತಲಿರಬೇಕು. ಸಂಪತ್ತಿನ ಗರ್ವದಿಂದ ಅಂಧರಾದರೆ ಐಶ್ವರ್ಯವು ಯಾವ ಕಾಲಕ್ಕೂ ನಿಲ್ಲಲಾರದು. ಇದ್ದ ಕಾಲದಲ್ಲಿ ಅನಾಥ ದೀನ ದರಿದ್ರರಿಗೆ ಇಲ್ಲವೆನ್ನಲಾಗದು. ಇದ್ದವರ ಸಂಪತ್ತು ಲೋಕೋಪಕಾರಕ್ಕೂ ಬಡವರ ಕಲ್ಯಾಣಕ್ಕೂ ಕೆರೆ ಬಾವಿ ಅನ್ನ ಛತ್ರ ತರಬಟ್ಟಿಗೆ ಕೆಲ ಮಟ್ಟಿಗಾದರೂ ವಿದ್ಯಾದಾನ ಮೊದಲಾದ ಸತ್ಕಾರ್ಯಗಳಿಗೆ ಉಪಯೋಗವಾಗದಿದ್ದರೆ ಅದು ಭೂಮಿಯ ಪಾಲಿಗೆ ಮಣ್ಣುಗೂಡಿ ತನ್ನ ಗೂಡಿಟ್ಟವರನ್ನು ಸಹ ಮಣ್ಣುಗೂಡಿಸುವುದು. ಅದರಂತೆ ಮಾಡಿ ನೀವು ನಿಮ್ಮ ಐಶ್ವರ್ಯವನ್ನು ಕಳೆದುಕೊಳ್ಳಬೇಡಿ. ಹಸಿದವರಿಗೆ ಅನ್ನ ನೀಡಿ ಸಂತೋಷಪಡಿಸಿರಿ. ಅಯ್ಯ, ಎಲ್ಲೋ ತಿರುಕ, ಎಷ್ಟು ಪುರಾಣವನ್ನು ಓದುವೆಯೋ? ಅಯ್ಯ ಅಯ್ಯ, ಇವನು ಅಯ್ಯ ಏನು? ಏ ಜೋಳಿಗೆ ಅಯ್ಯ, ಇಷ್ಟು ಮಾತುಗಳನ್ನು ನೀನು ಎಲ್ಲಿ ಕಲಿತಿರುವೆ? ನೀನೇನು ಮಠದ ಏನೋ, ಏನ ಕಾಯಕದ ಏನೋ? ಹೇಳು, ಇಲ್ಲೇ ನಿಂತು ಹೇಳು. ನಿನ್ನ ಕೂಡ ನಿಲ್ಲಲಿಕ್ಕೆ ನಾವೇನು ತಪ್ಪು ಮಾಡಿಲ್ಲ. ಬಾಕ, ನಾವು ಕುಳಿತುಕೊಂಡ ಕೇಳೋಣ. ನಾನು ಜಂಗಮಯ್ಯನು, ನಿಮ್ಮ ಮನೆಗೆ ಅತಿಥಿಯಾಗಿ ಬಂದ ಅಯ್ಯನು. ಅಯ್ಯನೆಂದು ನಿಂದಿಸಬೇಡಿರಮ್ಮ. ಅಯ್ಯನೆಂಬುದರ ಅರ್ಥವನ್ನಾದರೂ ಕೇಳಿ. ಸಂಜೆ ಯಾಕ ಮಾವಿಲ್ಲ? ಅಯ್ಯನೆಂದರೆ ನಿಮ್ಮ ತಂದಿದ್ದಂಗೆ. ಅಯ್ಯನೆಂದರೆ ತಂದೆ, ಅಯ್ಯನೆಂದು ಪೂಜನೀಯ. ನೆನೆ ಸಕಲ ಜಗದಾಯ ತಾಯೇ, ಅಯ್ಯನೆನ್ನಲು ಸ್ವಾಮಿ. ಗಯ್ಯನೆಂಬರು ಗುರುವಿಗಯ್ಯನಯ್ಯ, ಶಿವರೂಪಿ ಜಂಗಮನಾಮ. ಬಯ್ಯದನ್ನವನಿಂದು ಕಳೆಯುವುದಮ್ಮ. ಶನಿಗೇರಿ ದುಡಿದೊನ್ನಾಗಲಾಗದೆ ನಿನಗೇನು ಬೇನೆ ಆಗಿರುವುದು? ಏನು ಕುರುಡನೋ ಕುಂಟನೋ ಹೇಳುವನು? ಭಿಕ್ಷೆ ಬೇಡಲಕ್ಕೆ ನೀನೇನು ಗೊಗ್ಗಯ್ಯನೋ ಏನ ಜೋಗಪ್ಪನೋ? ನೋಟವನ್ನು ಹೇಳುವೆಯಾ? ಮಾಟವನ್ನೇನಾದರೂ ಮಾಡುವೆಯಾ? ದೆವ್ವ ಗಿವ್ವಗಳನ್ನೇನಾದರೂ ಬಿಡಿಸುವೆಯಾ? ಮಂತ್ರೌಷಧಗಳನ್ನೇನಾದರೂ ಬಲ್ಲೆಯಾ? ಯಾವುದು ಇಲ್ಲ ಅಂದ್ರೆ ನಿನ್ನ ನಡೆ ಹೋಗತ್ತ. ಎಲ್ಲೋ ತಿರಿದಿಂಡಿ ಇಷ್ಟು ಕಡುತರವಾಗಿರುವೆಲ್ಲ, ಇದೇನೋ ನಿನ್ನ ದುಡಿಮೆ? ಹೌದಮ್ಮ, ಗಡತರವಾಗಿರಲು ನನಗೆ ಎದ್ದು ಬಂದು ನೀಡಿದರೆ ನೀವೇನು ಸ್ವರ್ಗುವುದಿಲ್ಲ. ಪೂರ್ವ ಜನ್ಮದಲ್ಲಿ ಪಡೆದ ಸಂಪತ್ತನ್ನು ಈ ಜನ್ಮದಲ್ಲಿ ಕೊಡದೆ ಹಾಳು ಮಾಡಿಕೊಳ್ಳಬೇಡಿ. ನಾನೇನು ನಿಮ್ಮ ಐಶ್ವರ್ಯವನ್ನೆಲ್ಲ ಉಂಡು ಹೋಗುವುದಿಲ್ಲ. ಹಸಿದು ಬಂದ ಓರ್ವ ಅತಿಥಿಗೆ ಉಣಿಸಿದರೆ
ಕಾಶಿ ಕ್ಷೇತ್ರದ ಪವಿತ್ರ ಗಂಗೆಯಲ್ಲಿ ಮಿಂದು ವಿಶ್ವನಾಥನನ್ನು ಅರ್ಚಿಸಿದ ಫಲ ಉಂಟಾಗುವುದಲ್ಲದೆ ಲಕ್ಷ ಗೋಪುರ ಗಜಗಳನ್ನು ಸಹಸ್ರ ಗಜಗಳನ್ನು ಸಮುದ್ರ ಪರ್ಯಂತ ಭೂಮಿಯನ್ನು ಕೊಟ್ಟ ಫಲ ಬರುವುದು. ಅನ್ನದಿಂದಲೇ ಪ್ರಾಣ ಕೋಟಿಯ ಪ್ರಾಣಧಾರಣವು ಹಸಿದು ಸಾಯುವನಿಗೆ ಉಣಿಸಿದರೆ ಪುಣ್ಯ ಕೆಟ್ಟಿಕೊಳ್ಳಿ. ಶಿವನ ಕೊಟ್ಟ ಕಾಲದಲ್ಲಿ ದಾನ ಮಾಡದಿದ್ದವನ ಐಶ್ವರ್ಯವು ಗಾಳಿಯಲ್ಲಿಟ್ಟ ದೀಪದಂತೆ ನಷ್ಟವಾಗಿ ಹೋಗುವುದು. ಎಲ್ಲೋ ಅಯ್ಯ, ಅನ್ನದಾಸೆಯಿಂದ ಏಕೆ ಬೊಗಳುವೆ? ಮನೆಗೆ ಬಂದ ಭಿಕ್ಷಕರಿಗೆ ಅನ್ನವನ್ನಿಕ್ಕಿದರೆ ನಮ್ಮನೆ ಉಳಿದಿತ? ಸುಮ್ಮನೆ ಬಂದ ದಾರಿಯಿಂದ ಹೊರಟು ಹೋಗು. ಈ ಹಿಂದೆ ನೀವು ದಾನ ಮಾಡಿಯೇ ಈ ಐಶ್ವರ್ಯವನ್ನು ಪಡೆದಿರುವಿರಿ. ಒಂದು ಕೈಯಿಂದ ದಾನ ಮಾಡಿದರೆ ಶಿವನು 10 ಕೈಯಿಂದ ಕೊಡುವ ನಮ್ಮ. ಇಷ್ಟು ಜಾಣನಾಗ ನೀನು ಹಿಂದೆ ನಮ್ಮಂತೆ ದಾನ ಮಾಡಿ ಐಶ್ವರ್ಯವನ್ನೇಕ ಪಡೆಯಲಿಲ್ಲ. ಅಮ್ಮ, ನಾನು ಹಿಂದೆ ದಾನ ಮಾಡಿದ್ದರಿಂದಲೇ ಈಗ ತಿರುಗಲಾಗಿರುವೆನು. ಮನೆ ಮನೆ ತಿರುಗಾಡುತ್ತಿರುವೆನು. ಇದರಂತೆ ಮುಂದೆ ನೀವು ಆಗಬೇಡಿರೆಂದು ನಿಮಗೆ ಸೂಚಿಸಲು ಬಂದಿರುವೆನು. ಈ ಚಂಗೇರಿನ ಊರೊಳಗಿರಬೇಡ ಅಂತ ಹೇಳಿದ್ರೆ ಇದು ಉಪ್ಪುರಿಗಿನ ಬೇಡುವನಂತೆ. ಮಿತಿ ಮೀರಿ ಮಂಡತನ ಮಾಡುವೆಯಾ? ಛೀ ಮುದಿಮೂಳ. ತಂಗಿ ಹೋಗು, ಒಳಗೆ ಹೋಗಿ ಪೂಜೆ ಸಾಮಾನುಗಳು ತೊಂಬ. ಸಾಮಿಯರ್ ಊಟ ಮಾಡ್ಸನು. ಆಯ್ತು ಅಕ್ಕ. ಸಾಮಿಯರ್ ರೀ ಒಟ್ಟು ಕುಂದರ್ಬೇಡಿ ಇಲ್ಲಿ. ಸಾಮಿಯರ ಅಲ್ರಿ ಸಾಮಿಯರ, ನೀವು ಅಂಗಡಿ ನಿಂತ್ರಿ ಬರ್ರಿ, ಅಲ್ಲಿ ಕುಂದರ್ ಬರ್ರಿ. ನಿಮ್ಗೆ ಹಾಲು ಅಂಬ್ಲಿ ಉಣಿಸಿ ಕಳಿಸ್ತೇವೆ. ಬರ್ರಿ ಬರ್ರಿ ಸಾಮಿಯರ, ಕುಂದ್ರಿ. ಸಾಮಿಯರ, ಏನಾರ ಒಟ್ರಿ ಏಕಪಕ್ಕ ನೋಡ್ತೀರಿ ನಕ್ಕ ಏನು? ಎಲ್ಲ ರೇಖಾ ನೋಡು ಕೈಯಲ್ಲಿ. ನಿಮ್ಮ ಕೈ ರೇಖೆಗಳನ್ನು ನೋಡುತ್ತಾಗೆ ನಿಮಗೆ ಈ ಜನ್ಮದಲ್ಲಿ ಮಕ್ಕಳೇ ಹೊಡೆಯಬೇಡಿ. ನೀವು ಯಾರ ಪುಣ್ಯದಿಂದಲೂ ಪ್ರಾಪ್ತವಾದ ಈ ಐಶ್ವರ್ಯವನ್ನು ಪಡೆದೆಂದು ನೀವು ತಪ್ಪನಾಗಿರುವನಲ್ಲ. ದಾನ ಧರ್ಮ ಪರ ಉಪಕಾರದಿಂದ ಕರಗಸದಂತ ಕಠಿಣವಾದ ನಿಮ್ಮ ಕೈಗಳನ್ನು ನನ್ನ ಮೈಗೆ ಹಚ್ಚಬೇಕು. ಪಾಪ ರಕ್ತದಿಂದ ತುಂಬಿ ಸತ್ತ ಮೇಲೆ ಯಾರು ಹೊರದಂತ ಭಾಗವಾದ ನಿಮ್ಮ ದೇಹದ ನೆರಳನ್ನು ನನ್ನ ಮೇಲೆ ಕೆಡವಬೇಡಿ. ಅಕ್ಕ ಹೇಳಿದ ಇವನಾಡುವ ಮಾತುಗಳನ್ನು ತಂಗಿ ಸದಾ ಸೇವೆ ಗೈವೆ ವನದೀನಾ ಸದಾ ಸೇವೆ ಗೈವೆ ವನದೀನಾ ಗೋ ಮಾತೆಯ ಗೋ ಮಾತೆಯ ಗೋ ಮಾತೆಯ ಗೋ ಮಾತೆಯ ಗೋ ಮಾತೆಯ ಗೋ ಮಾತೆಯ मल्लीनाथ सेवाय मल्लीनाथ सेवाय
ಗೋಮಾತೆಯ 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 ಸದಾ ಸೇವೆ ಗೈವ ಗೋವುಗಳ ಸೆಗಣಿಯನ್ನು ಹೊತ್ತು ಕಿಟ್ಟವನ್ನು ಬಲಿಸುವ ನನ್ನ ಭಾಗ್ಯವೇ. ಗೋವಿನ ಸೆಗಣಿಯಿಂದ ಸೂರ್ಯಭೂತಿಯು ಗೋವಿನ ಸೆಗಣಿಯು ಪರಮ ಪವಿತ್ರವಾಗಿದೆ. ಗೋವಿನ ಸೆಗಣಿಯಿಂದ ಸಾರಣಿಗೆ ಹಾಕಲು ಶಿವಪೂಜೆ ಗ್ರಹವು ಪರಮ ಮಂಗಲ. ಗೋ ಸೇವೆಗಿಂತ ಅಧಿಕವಾದ ತಪಸ್ಸಿಲ್ಲ. ಗೋವು ಮುಂಚೆ ಗೋವಿನ ಅಂಗದಲ್ಲಿ ಅಖಿಲ ದೇವತೆಯರು ವಾಸ ಮಾಡಿಕೊಂಡಿದ್ದಾರೆ. ಗೋವು ಎದುರು ಬರಲು ಪ್ರಯಾಣವು ಶುಭಬಹುದು. ಗೋವು ಮುಂಜಾವಿನಲ್ಲಿ ಸುಖಬಹುದು. ಗೋವಿನ ಅಮೃತಾಂಶಗಳಿಂದ ಲಿಂಗಾಭಿಷಕ್ಕಾಗಿ ಉಪಯೋಗಿಸಲ್ಪಡುತ್ತದೆ. ಇಂತಹ ಗೋವಿನ ಸೆಗಣಿಯನ್ನು ಹೊತ್ತ ನನ್ನ ಮಸ್ತಕವು ಪವಿತ್ರವಾಗಿದೆ. ಗೋಮಾತೆಗಳು, ಜನ್ಮ ಜನ್ಮಾಂತರಗಳಲ್ಲಿ ನಿಮ್ಮ ಸೇವೆಯೇ ನನಗೆ ದೊರೆತಿತ್ತು. ಈಗ 2 ದಿನಗಳಿಂದ ಮಲ್ಲಯ್ಯನು ನನ್ನ ಗುಡಿಸಲಿಗೆ ಬರಲೇ ಇಲ್ಲ. ಕಾರಣವೇನೋ ತಿಳಿಯಿಲ್ಲ. ಆ ಜಂಗಮ ಕಾರಣವೇನೋ ತಿಳಿಯಿತು. ಈ ಬಡವಿಯು ನೀಡಿದ ಅನ್ನವು ರುಚಿಯಾಗಿರಲಿಲ್ಲವೋ, ಕಾಲ ಭೋಜನದಿಂದ ತೃಪ್ತಿ ಆಗಲಿಲ್ಲ. ಆ ಜಂಗಮ ಮೂರ್ತಿಯು ಬಂದು ಪ್ರಸಾದವನ್ನು ತಕ್ಕೊಳ್ಳದಿರುವುದರಿಂದ ನನ್ನ ಮನಸ್ಸಿಗೆ ಸಮಾಧಾನವೇ ಆಗಲಿಲ್ಲ. ಈ ದಿವಸ ನೆಗೆಯೆಲ್ಲರೂ ರೊಟ್ಟಿ ಬುತ್ತಿಯನ್ನು ಕೊಡದಿದ್ದರು. ಅವನಿಗಾಗಿ ಇಪ್ಪೆ ಹಣ್ಣು ಆಕಳ ಹಾಲು ಸಿದ್ಧಪಡಿಸಿದರು. ಆ ಸ್ವಾಮಿಯು ಬರುವವರೆಗೂ ನಾನು ನೀರನ್ನು ಸಹ ತಕ್ಕೊಳ್ಳುವುದಿಲ್ಲ. ಆ ಮಹಾತ್ಮರು ಹೇಳಿದ ಶಿವಾನುಭವ ಶಿವಭಕ್ತಿಯನ್ನು ಧನ್ಯರಾಗಿದೆ. ಶ್ರೀಗಿರಿ ವಾಸವು ಚಿರಸುಖಪ್ರದವಾಯಿತು. ಈಗ ಹೊತ್ತಾಗಿ ಮಲ್ಲಿಕಾರ್ಜುನ ಪೂಜೆಗಾಗಿ ಹೋಗುವುದು. ಮಲ್ಲಮ್ಮ, ಎಲ್ಲಿರುವೆಯಮ್ಮ? ನೋವನ್ನು ಕರೆಯಲಾರೆ. ಏಕೆ ನನ್ನಪ್ಪ, ಏನಾಗಿರುವುದು? ಏನು ಹೇಳಲಿ ತಾಯಿ, ಬಹು ಬಾಧೆ. ಮೈಯೆಲ್ಲ ನೋವು ಕರೆಯಲಾರೆ. ಮೈ ನೋವಾಗಲು ಕಾರಣವೇನು ನನ್ನಪ್ಪ? ಮುಖವೆಷ್ಟು ಕಳೆದುಕೊಂಡಿದೆ ನನ್ನಯ್ಯ. ಹಸಿದಿರುವೆಯ ಬಾಯಾರಿರುವುದು. ಈ ಅರಣ್ಯದಲ್ಲಿ ಹುಲಿಯ ಕರಡಿಗಳಿಂದೇನಾದರೂ ತಾಪತ್ತೀರಾದೆ ಯಾರಾದರೂ ಬೈದರೋ ಬರೆದರು. ಈ ನಿನ್ನ ದೀನ ಸ್ಥಿತಿಯನ್ನು ನೋಡಿ ನನಗೆ ಕಸಿಮಿಸಿಯಾಗುವುದು. ಬೇಗ ಹೇಳು ನನ್ನಪ್ಪ. ಹುಟ್ಟಬಾರದು ಮಗಳೇ, ನಮ್ಮಂತ ಯಾತಕರು ಭೂಮಿಯಲ್ಲಿ ಹುಟ್ಟಬಾರದು. ದೇಹಿ ಎಂದು ಕೈವಡ್ಡುವ ರಮದಿಗಿಂತ ಹಗರಾದ ಭಿಕ್ಷಕರು ಭೂಮಿಯಲ್ಲಿ ಹುಟ್ಟಬಾರದು. ತಾಯಿ, ಈ ದಿವಸ ಹಸಿದು ನಿನ್ನ ಮಾವನ ಮನೆಗೆ ಊಟಕ್ಕೆಂದು ಹೋಗಿದ್ದೆ. ಏನು, ನನ್ನ ಹೇಮರೆಡ್ಡಿ ಮಾವನ ಮನೆಗೆ ಹೋಗಿದ್ದೀಯಾ? ಹೌದಮ್ಮ, ಹಸಿವೆ ಬಲಿ ಕಿತ್ತದು. ನಿನ್ನ ಮಾವನ ಮನೆಗೆ ಹೋಗಿ ಅಂಬನಿಯನ್ನು ಉಳಿಸಿದೆ ಎಂದು ಕೇಳಿದೆನು. ಅಷ್ಟಕ್ಕೆ ನಿನ್ನ ಅತ್ತಿ ನಿಗನ್ನಿಯರು ಮನಬಂದಂತೆ ಬೈದು ಬಡದಮ್ಮ. ನಾನಗೇನು ಮಾಡಿದ್ದಿರಲಿ. ನೋಡೇ ಮಲ್ಲಮ್ಮ, ಗುಮಿಟಿಗಳು ಎಷ್ಟೆತ್ತಿವೆ.
ಹೊಡೆತದಿಂದ ಮೈಯೆಲ್ಲ ಭಾಷಾನಗಳು ಹೇಗೆ ಒಡೆದು ಕಾಣುತ್ತವೆ. ನಿಜವಾಗಿಯೂ ಸಹಿಸಿಕೊಳ್ಳಿ. ಅವರು ತಿಳಿತನದಿಂದ ಮಾಡಿದ ತಪ್ಪನ್ನು ಸಹಿಸಿಕೊಳ್ಳಿ. ಹೇಗಾದರೂ ನಿಮ್ಮನ್ನು ಗುಡಿಸಲಿಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ಉಪಚರಿಸುವರು. ಹೇಗಾದರೂ ಮಾಡಿ ಸಮಾಧಾನ ಮಾಡಿಕೊಳ್ಳಿ ನನ್ನಪ್ಪ. ಅಲ್ಲಮ್ಮ, ಎಲ್ಲಿಯ ಸಮಾಧಾನವೇ? ನನ್ನ ಹೊಟ್ಟೆ ಉರಿಯುತ್ತಿದೆ. ನನ್ನನ್ನು ಹೊಡೆಯುತ್ತಿರುವಾಗ ಒಳಗಿದ್ದ ನಿನ್ನ ಮಾವನು ಬಂದು ಬಿಡಿಸದಿರುವುದನ್ನು ಕಂಡು ನನ್ನ ಹೃದಯ ಕುದಿಯುತ್ತಿದೆ. ನಿನ್ನ ತಪಸ್ಸಿನ ಫಲವೆಲ್ಲ ಹಾಳಾಗಿ ಹೋಗಿದೆ. ನನ್ನ ಮಾವನ ಮನೆಗೆ ಶಾಪ ಕೊಡುವೆ. ಬೇಡ ನನ್ನಪ್ಪ, ನನ್ನ ಮಾವನ ಮನೆಗೆ ಶಾಪವನ್ನು ಕೊಡಬೇಡಿ. ನಿಮ್ಮ ಪಾದಗಳ ಮೇಲೆ ನೀನು ಬಿಟ್ಟರೆ ಸೆಟ್ಟು ನನ್ನನ್ನು ಕೇಳಲ್ಲದು. ಅದೋ ನಿನ್ನ ಮಾವನ ಮನೆಗೆ ಕೊಡತಕ್ಕ ಶಾಪ. ಶಾಪ ಕೊಡುವೆ ವಿನಾಶ, ಶಾಪ ಕೊಡುವೆ ವಿನಾಶ. ಕೊಡುವೆ ವಿನಾಶ, ಶಾಪ ಕೊಡುವೆ ವಿನಾಶ. ನಿನ್ನ ಮಾವನ ಮನೆಯ ಐಶ್ವರ್ಯವು ಸೊಟ್ಟು ಹೋಗಲು ನನ್ನನ್ನು ಹೊಡೆದ ನಿನ್ನ ಮನೆಯವರಿಗೆ ಸೂಲೆ, ಕೆಮ್ಮು, ಅಪಸ್ಮರ, ಛಯ, ಹಣ್ಣಗೈ, ಬೆನ್ನು ಬೇತಾಳ, ಉರಿ, ಚಳಿ ಮೊದಲಾದ 360 ರೋಗಗಳು ಉಂಟಾಗಲಿ. ಚಿನ್ನಗಟ್ಟಿಯ ಸರ್ವ ಸಂಪತ್ತನ್ನು ಕೆಡಿಸದಿದ್ದರೆ ನನ್ನ ಹೆಸರು ಒಳ್ಳೆಯನೆಯಲ್ಲ. ಹತ್ತಿರೈಸಿದ ತಪ್ಪಿಗಾಗಿ ಶುದ್ಧನಾದ ನೀರು ಶಮಿಸುವುದು ನನ್ನ ಮಾವನಿಗೆ ಅಪವಾದವನ್ನು ಕೊಡಬೇಡಿ. ಅವನು ಮನೆಯಲ್ಲಿದ್ದರೆ ಜಂಗಮನ ಪರಿಭವವನ್ನು ನೋಡಿ ಸುಮ್ಮನಿರುತ್ತಿರಲಿಲ್ಲ. ಮುರಸಿನಿಂದ ಅವರ ಸಿರಿಯನ್ನು ಕಸಿದುಕೊಳ್ಳುವುದು ಇತ್ತಲ್ಲ. ನೀನೇ ಬೆಳೆಸಿದ ಸಸಿಯನ್ನು ನೀನೇ ಕಿತ್ತುಕೊಳ್ಳುವುದು ನನ್ನನ್ನು ಬಡಿಯುವಾಗ ನೀನಿರುತ್ತಿದ್ದರೆ ನನಗಾದ ನೋವು ನಿನಗುಂಟಾಗಿದೆ. ಇದಕ್ಕಿಂತಲೂ ಹೆಚ್ಚಿನ ಶಾಪ ಕೊಡು ಎಂದು ಹೇಳುತ್ತಿದ್ದೀವೋ ಏನು? ಕುಸಿದು ಬಳಲುತ್ತಿರುವವರನ್ನು ಹೊಡೆದು ಕೊಲ್ಲುವ ದುರಾತ್ಮರನ್ನು ಶಪಿಸುವ ಹೊರತು ಇನ್ಯಾವ ಬಲವು ನನ್ನಲ್ಲಿದೆ? ಸಮಸ್ತ ಬಲವು ನಿನ್ನಲ್ಲಿದೆ. ಜಗತ್ತಿನ ಸಮಸ್ತ ಬಲವು ನಿನ್ನಲ್ಲಿದೆ. ನನ್ನ ಮನೆಯವರಿಗೆ ಶಾಪ ಕೊಟ್ಟು ನೀನವರನ್ನು ಬಯಲಿಸುವುದಾದರೆ ನಿನಗೆ ಲೋಕದಲ್ಲಿ ಅಪಕೀರ್ತಿ ಬರುವುದು. ದುಷ್ಟ ಶಾಸನ ಮಾಡಿದರೆ ಅಪಕೀರ್ತಿ ಬರುವುದೇ? ನನಗೆ ಬಹು ಸಿಟ್ಟು ಬಂತ ಶಾಪ ಕೊಟ್ಟೆ. ಹೀಗೆ ಶಾಪ ಕೊಟ್ಟರೆ ಇದಕ್ಕೆ ದುಷ್ಟ ಶಾಸನವೆಂದು ಯಾರು ತಿಳಿಯಲಾರ. ಇದಕ್ಕೆ ದುಷ್ಟ ಶಾಸನವೆಂದು ಯಾರು ತಿಳಿಯಲ್ಲ. ಉಣ್ಣಲ ಕಿಕ್ಕದವರ ಮನೆಯ ಮುರಿಯುವ ಹೊಟ್ಟಿ ಕೆಚ್ಚಿನವನೆಂದು ಜನರು ನಿನಗೆ ಹೊರಗಿಂದ ತನಗೆ ಅಪಕಾರವಾಗಿದ್ದರೆ ಅವರಿಗೆ ಪ್ರತ್ಯುಪಕಾರ ಮಾಡುವುದೇ ಕ್ಷಮೆ. ಅಂತ ಕ್ಷಮಗುಣ ಭರಿತರು ನೀನಾಗದಿದ್ದರೆ ನಿನಗೆ ಲೋಕದಲ್ಲಿ ಗುರು ಎಂದು ಯಾರು ಹೇಳುವರು? ಸರಿಯಮ್ಮ, ಚೆನ್ನಾಗಿ ಹೇಳಿ. ನನಗೆ ಭವಿಷ್ಯತ್ತು ಬಂತು ಅಂತೆ ಶಾಪ ಕೊಟ್ಟೆ. ಶಾಂತಿಯು ನಿನ್ನಲ್ಲಿರದಿದ್ದರೆ ಲೋಕದ ಸುದ್ದಿ ನಿಂದನೆಗಳು ನೀನು ಸಮಭಾವದಿಂದ ನೋಡದಿದ್ದರೆ ನಿನ್ನ ಮಹತ್ವವು ಮರೆಯುವುದು. ಸಿಟ್ಟು ಸಿಟ್ಟು ಎಂದು ಸಿಟ್ಟಿಗೆ ಮನಕೊಟ್ಟು ನಿನ್ನ
ಕಾಲ ಹತ್ತಿದರೆ ನಿನಗೆ ಲೋಕದ ಹಿತ ಕರ್ತನೆಂದು ಯಾರು ಹೇಳಿದರು? ಯೋಗಿಯಾದ ನೀನು ಹರಿಷಡ್ವರ್ಗಗಳಿಗೆ ಆದಿನಾಗಿರುವುದೇ ಏನು? ನಿನ್ನ ಉತ್ತಮ ವಸ್ತ್ರವನ್ನು ತಿಳಿಯದ ನಾರಿಯಲ್ಲಿ ನಿನ್ನ ಊಟಕ್ಕೆ ಅನುಕೂಲವಾಗದಿದ್ದರೆ ಭೂಮಿಯಲ್ಲಿ ಬೇರೆ ಯಾರೂ ನಿನ್ನನ್ನು ಉಪಚರಿಸುವರು? ಸ್ವಾಮಿ, ನಾನು ಹೇಳುವುದು ನಿನ್ನ ಪ್ರತಿಕೂಲವೆಂದು ಭಾವಿಸಲಿಲ್ಲ. ದಯಾಭಾವವನ್ನು ಧರಿಸಿ ಶಾಂತನಾಗು. ನನ್ನ ಮನೆಯವರಿಗೆ ಕೇಳನ್ನು ಬಗೆಯಬೇಡ. ಇಷ್ಟೇ ಈ ಹೆಚ್ಚಳ ಪ್ರಾರ್ಥನೆ. ನೀನು ಹೇಳುವುದೇನು ಸರಿ, ಆದರೆ ನಿನ್ನ ಮನೆಯವರು ಸಾಮಾನ್ಯರಲ್ಲ. ನಿನ್ನ ನೆಗೆಲಿಯರು ಸಾಮಾನ್ಯರಲ್ಲ. ನಿನ್ನ ಮಾಡಿದ ಮನ್ನಣೆಯು ಎಂದೂ ಮರೆಯದಂತಾಗಿದೆಯಮ್ಮ. ಅಜ್ಞರಾದ ಹೇಮರೆಡ್ಡಿಯ ಸೊಸೆಯರು ಎಂಥ ಮನ್ನಣೆ ಮಾಡಿದ್ದರೂ ಅವರು ತಿಳಿದಿಲ್ಲ. ಅವರ ಮನ್ನಣೆಯೇ ಬೇಡ. ಜಗತ್ತಿನಲ್ಲಿ ಸಕಲರು ನಿನ್ನನ್ನು ವೇದ ವಿಧಿಯಿಂದ ಪೂಜಿಸಿ ನಮಿಸಿ ಸ್ತುತಿಸಿ ನಿನ್ನ ಪಾದ ಕೃಪೆಯನ್ನು ಬೇಡುವರು. ಇದಕ್ಕಿಂತ ಹೆಚ್ಚಿನ ಮನ್ನಣೆಯೂ ನಿನಗಾವುದು ಬೇಕು. ಸಾಕಮ್ಮ, ಸಾಕು. ಈಗಾದ ದೇಹದ ಮನ್ನಣೆಯೇ ಸಾಕಾಗಿದೆ. ಅಯ್ಯೋ ಅಮ್ಮ, ಆಹಾ. ನನ್ನಪ್ಪ, ನಿನ್ನ ಬೇರೆ ಕಡಿಮೆಯಾಗುವಂತೆ ಉಪಚರಿಸುವುದು. ಮೊದಲು ನನ್ನ ಗುಡಿಸಲಿಗೆ ನಡೆ. ಉಪಚಾರದಿಂದಲೂ ಅದನ್ನು ಕಡಿಮೆಯಾಗಲು ನೋಡಿ ಬಂದ ಜನರೆಲ್ಲ ಹೇಳಿ ನಗುತ್ತಿರುವರಂತೆ. ಇನ್ನು ಮುಂದೆ ನಿಮ್ಮ ಮನಸ್ಸಿಗೆ ಬಂದಂತೆ ಮಾಡಿ. ಈ ದಿವಸ ಆ ನೀಚನನ್ನು ಕೊಲ್ಲಿಸಿ ಬಿಡುವೆನು. ಆ ಬಂಡಿಯು ನನ್ನ ಮಗನಿಗೆ ಲಗ್ನ ಮಾಡಿ ಮನೆತನದ ಮರ್ಯಾದೆ ಉಳಿದಿಲ್ಲ. ಅತ್ತೆಯವರ, ನೀವು ಮನಸ್ತಾಪ ಮಾಡಿಕೊಳ್ಳಬೇಡಿ. ಮಲ್ಲಿಯಿಂದ ಹೋದ ಮಾನವನ್ನು ತುಂಬಲು ಬಂಗಾರದಂತ ಸೊಸೆಯರು ನಾವಿಲ್ಲವೇ? ನಮ್ಮನ್ನಾದರೂ ನೋಡಿ ಸಂತೋಷ ಮಾಡಿಕೊಳ್ಳಿ. ಅವಳ ಮಾಡಿದ ಪಾಪ ಅವಳ ಹಿಂದೆ ನಿಮ್ಮನ್ನು ಬೆನ್ನತ್ತುವುದಿಲ್ಲವಷ್ಟೇ. ಭಾವನಿಗೆ ಇನ್ನೊಂದು ಲಗ್ನ ಮಾಡಿದರೂ ಚಿಂತೆ ಇಲ್ಲ. ಆ ಮಲ್ಲಿಯೊಡನೆ ಮಾತನಾಡಕೂಡದು. ನಿಮ್ಮಂತ ಅತ್ತೆಯವರಿರಬೇಕು, ನನ್ನಂತ ಸೊಸೆಯರಿರಬೇಕು. ನನ್ನಂತ ಸೊಸೆಯರಿದ್ದ ಮನೆ ತಣ್ಣಗಿರುವುದು ನೋಡಿ. ಇದೇ ತಿಂಗಳ ಪರಮರೊಟ್ಟಿಗೆ ಲಗ್ನವನ್ನು ಮಾಡಿಸುವೆನು. ನನಗೆ ಯಾವುದೂ ಕೊರತೆ ಇಲ್ಲ. ನನ್ನ ಮನೆಯಲ್ಲಿ ಲಕ್ಷ್ಮಿಯು ಕಾಲು ಮುರಿದುಕೊಂಡು ಬಿದ್ದಿರುವಳು. ಆ ಜಾರಣಿಯು ಮಲ್ಲಿಯನ್ನು ಕೊಲ್ಲಿಸಿದ ಹೊರತು ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಹೋಗು ಪರಮರೊಟ್ಟಿಯನ್ನು ಕರೆ. ಅವಳು ಜೀವದಲ್ಲಿರುವಾಗ ನಿನ್ನ ಮದುವೆಯ? ಹಾಗಾದ್ರೆ ಅವಳ ಸತ್ತ ಮೇಲೆ ಮಾಡುವಿರಾ? ಬೇಗನೆ ಅವಳನ್ನು ಕೊಲ್ಲಿಸಮ್ಮ. ಎಲ್ಲವನ್ನು ಮಾಡತ್ತಿದ ಮೇಲೆ ವಿಳಂಬ ಬೇಡ. ಬಾವಾ, ಅವಳು ಜೀವದಿಂದಿರುವಾಗಲೇ ಇನ್ನೊಂದು ಲಗ್ನವಾದರೆ ಮುಂದೆ ನಿಮ್ಮ ಜೀವಕ್ಕ ಮೂಡುವೆ. ಹಾಗಾದ್ರೆ ಅವಳ ಸತ್ತ ಮೇಲೆ ಮಾಡುವಿರಾ? ಅಂದರೇನು ಬಾವ? ಬೇಡಿ ಬಾವ, ಅವಳು ಜೀವದಿಂದಿರುವುದೇ ಬೇಡ. ಹಾಗಾದ್ರೆ ಅವಳನ್ನು ಕೊಲ್ಲಬೇಕಂತ ಹೇಳಿರಾ? ಅಯ್ಯೋ, ಹೆಂಡತಿಯನ್ನು ಬಿಟ್ಟುದೊಂದು ಪಾಪ, ಕೊಲ್ಲುವುದೊಂದು ಪಾಪ, ಮುಂದೆ ಮದುವೆ ಮಾಡಿಕೊಳ್ಳುವುದೊಂದು ಪಾಪ. ಹೀಗೆ ಈ ಮೂರು ಪಾಪಗಳನ್ನು ಮಾಡಿ ಮುಕ್ತನಾಗಬೇಕಲ್ಲೋ ಮುಖಂಡ. ನಾಗಮ್ಮ, ಅವಳನ್ನು ಕೊಲ್ಲುವುದಾದ್ರೆ ನಿಮ್ಮನ್ನೇಕೆ ಕೊಲ್ಲಬಾರದು? ಅವಳೇನು ನಿಮ್ಮಂತೆ ಸೋಗು ಮಾಡುವಳೆ, ಸುಳ್ಳು ಹೇಳುವಳೆ, ಏನು ಗಂಡ ಹೆಂಡರನ್ನ ಅಗಲಿಸುವಳೆ? ಅವಳೇನು ಮಾಡಿರಲ್ಲ ಅಮ್ಮ. ಬಾವ, ಅವಳಂತೆ ನಾವು ದುಷ್ಕೃತ್ಯವನ್ನು ಮಾಡಿದವರಲ್ಲ. ಯಾರು ಹೇಳುವರು ನೋಡಮ್ಮ, ಇಂಥ ಸೋಗಿನ ಹೆಣ್ಣುಗಳು ದುಷ್ಕೃತ್ಯವನ್ನು ಮಾಡೋದಿಲ್ಲ ಅಂತೆ. ಇವರಾಡುವ ಮಾತುಗಳನ್ನು ಕೇಳಿದ್ರೆ ಇವರಿಗೆ ಈಗಿದ್ದ ಹೆಂಡತಿಯೇ
ಬೇಕಾಗಿದೆ. ಈಗಿದ್ದ ಹೆಂಡತಿ ಬೇಡವಾದ್ರೆ ಮುಂದೆ ಮಾಡಿಕೊಳ್ಳತಕ್ಕಂತ ಹೆಂಡತಿಗಾದ್ರೆ ಹೀಗೆ ಮಾಡತಕ್ಕವರು. ಯಾಕಂದ್ರೆ ಕೆಟ್ಟ ನಡತೆಯನ್ನು ಗಂಡು ಮಾಲೆಯನ್ನು ಬಿಟ್ಟ ಮಾನದಯನ್ನು ಬಿಸದ ಬೈಲಿಯನ್ನು ಸಿಟ್ಟು ಬಿಗಿವಿನಯನ್ನು ನಗವ ನರಗೆ ಹೃದಯದವನ್ನು ಪದ್ಮವ ಇದ್ದೇನು ಫಲವೇನು ನಿಜಲಿಂಗ ಭವಭಂಗ ರಾತ್ರಿ ತಂಡಿ ಹತ್ತಿದ್ರೆ ಹೊರದು ತಿನ್ನೋ ಸಿಂಗ ನಗವ ಸಿಂಗ. ಇದೇನು ಪರಮ? ಇದೇನಿಲ್ಲಮ್ಮ, ಇದೊಂದು ಸೊಸೆಯವ್ರ ಮೇಲೆ ಭತ್ತದ ಗದ್ದೆ ಪದ್ಯ. ನಾನು ನಿಮ್ಮ ಹೆಂಡತಿಗೆ ಸೇರುವುದಿಲ್ಲವೇ? ಅದು ಅವಳಿಗೆ ಗೊತ್ತು. ಅತ್ತೆರ ಭಾವನಿಗೆ ಅವಳ ನಡತೆಯೇ ಗೊತ್ತಿಲ್ಲ. ನಾವೆಲ್ಲವನ್ನು ತಿಳಿಸಿ ಬಿಡುವೆನು. ಭಾವ, ನಿಮ್ಮ ಹೆಂಡತಿಯು ಜಾಸ್ತಿ ಹೋಗಿರೋಳು. ಮತ್ ನೀನ ಅಯ್ಯೋ, ಇದೇನಾ ನಮ್ಮವ್ವ? ಅಲ್ವಾ ನಾಗವ, ಸುಳ್ಳ ನನ್ನ ಹೆಂಡತಿ ಮೇಲೆ ತಪ್ಪು ಆರೋಪ ಹೊರಿಸಿ ಅವಳನ್ನು ಅಡವಿಗೆ ಹಟ್ಟಿರಲ್ಲ. ಸೊಸೆಯರಾದವರೆಲ್ಲ ಹೀಗೆ ಮಾಡಿರ ಈ ಪಾಪವು ನಿಮ್ಮನ್ನು ಸುಮ್ಮನೆ ಬಿಡೋದು ಸುಳ್ಳಂತೆ ಅತ್ತೆರ. ಅಲ್ವಾ ನಾಗವ? ಎಲ್ಲ ನಿನ್ನ ಹೆಂಡತಿಯು ಮನೆಯಲ್ಲಿದ್ದು ಮನೆ ಹಾಳು ಮಾಡುವಳೆಂದು ಅವಳನ್ನು ಅಡವಿಗೆ ಅಟ್ಟಿದೆ. ಮನೆತನದಲ್ಲಿ ಮಾನವನ್ನು ಕಳೆದು ಅವಳು ಮುಖವ ಮೇಲಕ್ಕೆತ್ತಿ ಅಡ್ಡಾಡದಂತೆ ಮಾಡಿದ್ರು. ಮೊದಲೊಂದು ಸಾರಿ ಏನಾದ್ರು ಹೇಳಿದ್ದೀರಿ, ನಾನು ಈವರೆಗೆ ಅವಳನ್ನು ನೋಡುತ್ತಾ ಬಂದೆ. ಅವಳದೇನು ತಪ್ಪು ಕಂಡು ಬಂದಿಲ್ಲ. ಎಲ್ಲ ಸೊಳಪಕ ಭೂಮಣ್ಣ, ಆ 700 ಸುಳಿ ಕೂಡ ಬಾಳೆ ಮಾಡು ಹುಚ್ಚು ನಿನಗೆ ಇನ್ನೂ ಬಿಡಬಲ್ಲದೇನು? ಎಲ್ಲ ಅವಳು ಮಾಡಿದ ಆಟವು ನಿನ್ನ ಮುಂದೆ ಏನೆಂದು ಹೇಳಲಿ? ಅದಕ್ಕೆ ಹೇಳು. ಅವಳೇನು ಮಾಡಿರಪ್ಪ? ಅತ್ತೆರ ಭಾವ, ಊರು ತುಂಬಾ ಸುದ್ದಿಯಾಗಿ ಬಿಟ್ಟಿದೆ. ಬೇಕಾದರೆ ನೀವೇ ಆ ಗುಡಿಸಲಿಗೆ ಹೋಗಿ ಮರೆಯಾಗಿದ್ದು ನೋಡಿ ಬನ್ನಿ. ಮಲ್ಲಿ ಮಲ್ಲಯ್ಯನೆಂಬ ವಿಷಜಂಗಮನೊಡನೆ ಏನು ಮಾತನಾಡುತ್ತಿದ್ದಾಳೆಂಬುದು ತಾನೇ ತಿಳಿಯುವುದು. ಅಯ್ಯೋ, ಇದೇ ನಮ್ಮ ಹೊಸ ಸುದ್ದಿ. ಹೆಂಗಸರನ್ನು ನಂಬಲಾಗು. ಏನು ಇದ್ರು ಇರಬಹುದು. ಈ ಮಾತು ಸತ್ಯವೇ, ಪ್ರತ್ಯಕ್ಷವೇ, ಪ್ರಮಾಣವೇನಮ್ಮ? ಎಲ್ಲ ಹೇಳಿ ವೆಂಕಟರಮಣ ಸಾಕ್ಷಿಯಾಗಿ ಈ ನಿಜವು ಆನೆ ಮಾಡಿ ಹೇಳಿದರು. ಎಂತ ಚಲೋ ಎಂತವಳು ಅಮ್ಮದಮ್ಮಳೆ ಹೇಗ ಕೆಟ್ಟಳ ಏನು? ಅವಳು ಎಲ್ಲಿಯಾದ್ರೂ ಜೀವ ತಿಂತಿರುಳು ಸಂತೋಷ ಪಡುತ್ತಿದ್ದೀಗ. ಏನು ಮಾಡಲ್ಲ, ಏನು ಮಾಡಲ್ಲ? ಎಲ್ಲೋ ಹೇಳಿ ಅಳುತ್ತಾ ನಿಂತರೆ ಏನಾಗ್ಬೋದು? ಹೋಗು, ಎಣ್ಣೆಯನ್ನು ತೆಗೆದುಕೊಂಡು ಅವಳನ್ನು ಕಡಿದು ಬಂದು ನನಗೆ ಮುಖವನ್ನು ತೋರಿಸು. ಅನುಮಾನ ಮಾಡಿದರೆ ಅವಳು ಜೀವನದಿಂದಲೇ ನನಗೆ ಮರ್ಯಾದೆಯೇ ಇಲ್ಲ. ನೀನು ಗಂಡಸನಲ್ಲವೇ? ನಾಚಿಕೆ ಇಲ್ಲವೇ? ಇದೆ. ಹೆಂಡತಿಯ ಆದರವನ್ನು ಕಂಡು ಸುಮ್ಮನಿದ್ದರೆ ಅವನು ಗಂಡಸೆ. ನನ್ನ ಹೆಂಡತಿ ಆದರ ಮಾಡಿದ್ದೆ ನಿಜವಾದ್ರೆ ಅವಳನ್ನು ಕಣ್ ಅದಲ್ಲೆಂದು ಹೊಡೆದಂತೆ ನೋಡಿದ ಪ್ರಾಣವನ್ನು ನಾಗವ ಕೊನೆಯಲ್ಲಿದೆ. ನಾಗವ ಕೊನೆಯಲ್ಲಿದೆ. ಎಲೆ ಚೋರನಿ, ನಿಮ್ಮನ್ನು ಈಗಲೇ ಕೊಲ್ಲುವೆಲ್ಲ ಉಂಟಲ್ಲ. ಉಳಿದುಕೊಂಡು ಹೋಗು, ಇಲ್ಲ ನಾಗವ ತಾಗವ. ಬಹು ಹಸಿದಿದ್ದೆನು. ನೀನು ನೀಡಿದ ಪಂಚ ಪಕ್ವಾನ್ನವನ್ನು ಉಂಡು
ಪರಮ ತೃಪ್ತಿ ಹೊಂದಿದೆನಮ್ಮ. ಇದ್ದರೆ ನಿನ್ನಂತ ಭಕ್ತರೇ ಇರಬೇಕು ಸ್ವಾಮಿ. ಯಾರು ಮಾಡಿಸುತ್ತಿಲ್ಲವಮ್ಮ. ಇಂಥ ಪರಮ ಭಕ್ತಲಾದ ನಿನಗೆ ನನಗೂ ಕಷ್ಟವನ್ನಿದ್ದ ಹಗೆಗಳಿಗೆ ಮಾತ್ರ ಕಷ್ಟೋಪವಾದ ರೋಗ ರುಚಿಗಳು ಉಂಟಾಗಲಿ, ಅವರ ಐಶ್ವರ್ಯವು ಹಾಳಾಗಿ ಹೋಗಲಿ. ಇದೇ ನಿನಗೆ ಮಂಗಲಪ್ರದ ವಚನವು. ಕೇಳು, ಜಗದೊಡೆಯನ ರೂಪದಲ್ಲಿ ತೋರುವ ಮಲ್ಲಯ್ಯನೇ ಬಾಯಿ ಬಿಡಬೇಡ. ಹಗೆಗಳಿಗೆ ಕಷ್ಟಾಪವಾದಗಳು ಬರಲೆಂದು ನೀನು ನನಗೆ ಆಶೀರ್ವದಿಸಿ ಸ್ವಾರ್ಥಕವೇನು. ಜಗತ್ತಿನಲ್ಲಿ ನನಗೆ ಬಿಡು. ಹುಚ್ಚಿ, ನನಗೆ ಹಗೆದವರನ್ನು ಕೋಟಿಲಿ ಒಂದೇ ಹೊರತದಿಂದ ಕೊಂದು ಹಾಕು. ಆದ್ರೆ ವಿಚಾರಿಸಿದ ಹೇಗೆ ಕೊಡಲು ಮಲ್ಲಿಕಾರ್ಜುನ, ನನ್ನ ಹೆಂಡತಿಯು ಪರಪುರುಷನನ್ನು ಕೂಡಿಕೊಂಡಿರಿಸಲಾದ್ರೆ ಈ ನನ್ನ ಬಂಗಾರದ ಪುತ್ಥಳಿಯನ್ನು ಹೇಗೆ ತೆಗೆದುಕೊಳ್ಳಲು ಮಲ್ಲಿಕಾರ್ಜುನ. ನನ್ನ ಹೆಂಡತಿ ಕೆಟ್ಟವಳಲ್ಲವೆಂದೇ ನನಗೆ ತಿಳಿದಿದ್ದರೂ ಮನೆಯವರ ಮಾತಿನ ಮೇಲಿಂದ ಸಂಶಯ ಬಂದಿದೆ. ಮನೆಯವರು ಹೆಂಡತಿ ಕೂಡ ಮಾತಾಡಬೇಡೆಂದು ಕಟ್ಟು ಮಾಡಿದರು. ನಾನು ಸುಮ್ಮನೆ ಇರುವುದನ್ನು ಕಂಡು ಅವಳು ದೂರಿಂದಲೇ ಕೈ ಮುಗಿದು ಒಳಗೋರು. ಪಾಪ ಪಾಪ, ನಾನು ನಿನ್ನೆ ಮನೆಗೆ ಬಂದಾಗ ನನ್ನನ್ನು ದುರಿದರು ನೋಡಿ ಕಣ್ಣೀರು ಉದುರಿಸಿದಳು. ಇಂಥ ಪ್ರೇಮದ ಹೆಂಡತಿ ಮೇಲೆ ಕುತೂಹಲಿಸುವಳು. ಆಗ್ಲಿ, ನಾನೀಗ ಗುಡಿಸಲಿಂದ ಮರೆಯಾಗಿ ನಿಂತು ಪರೀಕ್ಷಿಸುವೆ. ಅಣ್ಣ, ಅಮ್ಮ, ನಿನ್ನ ಮಾವನ ಮನೆಗೆ ಶಾಪ ಕೊಟ್ಟಿನೆಂದು ನೀನು ಸಿಟ್ಟಾಗಬೇಡ. ನಾನು ಶಾಪ ಕೊಡದಿದ್ದರೂ ಅವರು ಮಾಡಿದ ಕರ್ಮ ಫಲದಿಂದ ಅವರು ಒಂದೇ ತೀರಬೇಕು. ಜಗತ್ತಿನಲ್ಲಿ ಸಂಪತ್ತು, ಬಡತನ, ಹುಟ್ಟು ಸಾವು, ಸುಖ ದುಃಖ, ಭೋಗ ರೋಗ, ಯೌವನ ಮುಪ್ಪು ಇವುಗಳು ಒಂದರಿಂದೊಂದು ಬಂಡಿಗಾರಿಯಂತೆ ಮನುಷ್ಯನ ಬೆನ್ನು ಹತ್ತಿ ತಿರುಗುತ್ತಿರುವವು. ಇದನ್ನರಿಯದೆ ಸದ್ಯ ಪ್ರಾಪ್ತವಾದ ಐಶ್ವರ್ಯದಲ್ಲಿ ಒಪ್ಪಿ ಕೊಪ್ಪಿ ಶಿವ ಧರ್ಮವನ್ನು ಮರೆತು ಮನೆಯ ಕುಟುಂಬವನ್ನು ಮನ ಬಂದಂತೆ ನಡೆಯಲಿಕ್ಕೆ ಹಚ್ಚಿದ ಮುದಿಷ್ಟನು ಹರ ಗುರು ಭಕ್ತಿ ಶೂನ್ಯನಾದ. ಆ ಹೇಮರೆಡ್ಡಿಯ ಸಂಪತ್ತು ಯಾರು ತಡೆದರೂ ನಿಲ್ಲಲಾರದಮ್ಮ. ಇದು ದೃಢವೆಂದು ನಂಬು. ಬೇಡ ನನ್ನಪ್ಪ, ನನ್ನ ಮಾವನಿಗೆ ಶಾಪವನ್ನು ಕೊಡಬೇಡಿ. ಮುದ್ದೆ, ಇದು ಶಾಪವಲ್ಲ, ಮಾಡಿದ ಕರ್ಮ ಫಲವ. ಮನುಷ್ಯನಿಗೆ ಕರ್ಮ ಫಲದಲ್ಲಿ ಅಧಿಕಾರವಿಲ್ಲದಿದ್ದರೂ ಮಾಡುವ ಕರ್ಮದಲ್ಲಿ ಅಧಿಕಾರವಿದೆ. ನಿನ್ನ ಮಾವನ ಮನೆಯವರು ಪಾಪವನ್ನು ಬಿಟ್ಟು ಪುಣ್ಯವನ್ನು ಮಾಡಲಾಗದೆ. ಜಂಗಮನಂತೂ ಇರುವನು, ಆದ್ರೆ ಮಾತುಗಳು ಬೇರೆ ನಡೆದು. ಆಗ್ಲಿ, ಇನ್ನೂ ಸಲ ಹೋಗ್ಲಿ ಸಾಗ್ಲಿ. ನಿನ್ನ ಮಾವನ ಮನೆಯಲ್ಲಿ ಅತಿಥಿ ಸತ್ಕಾರವೇ, ದೇವತಾಚಾರಣೆ, ಜಪರಥ ನೇಮಗಳೇ, ಗುರುಲಿಂಗ ಜಂಗಮದ ಸೇವೆಯೇ, ಭೂತ ದಯೆಯೇ, ಬಂಧು ಜನ ತಾತ್ಸಲ್ಯವೇ, ಜನ್ಮ ಸಾಫಲ್ಯದ ಸೂಚಾರವೇ ಯಾವುದೂ ಇಲ್ಲ. ಅದೆಲ್ಲದಕ್ಕೂ ನನ್ನನ್ನೇ ನೇಮಿಸಿದ ನನ್ನ ಮನೆಯವರಿಗೂ ನನ್ನ ಪತಿಗೂ ಕ್ಷೇಮವನ್ನುಂಟು ಮಾಡು. ಇವರೊಡನೆ ಏನು ಮಾತು, ಏನು ಕತೆ. ಇವಳು ನನ್ನ ಹೆಂಡತಿ ಅಲ್ಲ, ನನ್ನ ಭಾಗ್ಯದ ದೇವತೆ. ನಾನು ಆ ಹೇಮರೆಡ್ಡಿಯ ಸೊಸೆಯಲ್ಲಿ ಹೇಮರೆಡ್ಡಿಯ ಮನೆಯೂ ನನ್ನ ಮನೆಯಲ್ಲವೇ. ನನ್ನ ಸಲುವಾಗಿ